ಏಕ ಅಖಂಡ ಬ್ರಹ್ಮ ನಿರ್ಗುಣ ಸರ್ವಗತ ಏಕ ಅಖಂಡ ಸದ್ರೂಪ ಎಲ್ಲಾ ಲಕ್ಷಣಗಳನ್ನು ಕೊಟ್ಟು ಹೇಳಿ ತಿಳಿಸಿಕೊಟ್ರು. Now we know that it is almost impossible to conceive such a Brahma. ಸಾಮಾನ್ಯರಿಗೆ ಈ ರೀತಿ ಶಬ್ದಗಳಿಂದ ಹೇಳಿದ್ರೆ ಅದರ ಅರ್ಥದಲ್ಲಿ ಹೋಗಿ ನೆಲೆಯಾಗಿ ನಿಲ್ಲಲಿಕ್ಕೆ ಆಗೋದಿಲ್ಲ. That we may almost conclude that it is non-existent. ಅವ್ರು ಏನಂತ ನಿರ್ಣಯ ಮಾಡ್ತಾರಂತ ಇಂಥ ಪರಬ್ರಹ್ಮ ವಸ್ತು ಹೇಳ್ತಾರಲ್ಲ ಅದು ಇಲ್ಲವೇ ಇಲ್ಲ. And that is why later Krishna will point out that you have to train your mind to understand Brahman. ಅದಕ್ಕೆ ಕೃಷ್ಣ ಹೇಳ್ತಾನಂತ ಇಂಥ ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳಾಕ ನಿಮ್ಮ ಮನಸ್ಸಿಗೆ ಒಂದು ವಿಶೇಷ ಟ್ರೈನಿಂಗ್ ಬೇಕಾಗ್ತದೆ, ತರಬೇತಿ ಬೇಕಾಗ್ತದೆ. And one of the training suggested in Shastra is meditating upon the space. ಅದು ಏನಪ್ಪ ಒಂದು ದಾರಿ, ಹಲವಾರು ದಾರಿ ಅದಾವ, ಅನೇಕ ದಾರಿಗಳದಾವ. ಒಂದು ದಾರಿ ಏನ್ ಹೇಳ್ತಾರಂದ್ರೆ ನೀವು ಧ್ಯಾನ ಮಾಡ್ರಿ. ಎದ್ರ ಮ್ಯಾಗ ಧ್ಯಾನ ಮಾಡಬೇಕು? ಆಕಾಶದ ಮ್ಯಾಗ ಧ್ಯಾನ ಮಾಡ್ರಿ. ಆಕಾಶದ ಮ್ಯಾಗ ಧ್ಯಾನ ಮಾಡ್ರಿ, ಮನಸ್ಸು ಸೂಕ್ಷ್ಮ ಆಗ್ತದ. ಅವಾಗ ಸೂಕ್ಷ್ಮ ವಿಷಯ ಗ್ರಹಣ ಮಾಡಕ ಆಗ್ತದ. ಸಿಕ್ಕಂತ ಗುರುಳ ದುಂಡಾಕ್ತಾರ ದುಂಡಳ ಪೇಜ್ ನಂಬರ್ 2. ಪೇಜ್ ನಂಬರ್ 2 ಇದು 174 174. ಅದ ಆಕಾಶ ಧ್ಯಾನಂ. ಆಕಾಶ ಮೆಡಿಟೇಷನ್ ಅಲ್ಲಿಂದ ಸಿಕ್ಕೇನು ಆ ಪೇಜ್ ಅದು ಮುಗದತಿ. 2ನೇ ಪೇಜ್ ಮುಗದತಿ. 2ನೇ ಪೇಜ್ ಮುಗಿದಿಲ್ಲ, ಈಗ ಚಾಲು ಮಾಡಿದ್ ನೋಡ್ರಿ. ನಾವು ವಿ ನೋ ದಟ್ ಅಲ್ಲಿಂದ ಸ್ಪೇಸ್ ಮುಂದೆ ಓದ್ಬೇಕು. ಈಗ ಓದ್ತಾನೆ ಬಿಡ್ರಿ. ಅಂಡರ್ಸ್ಟ್ಯಾಂಡ್ ಅಲ್ಲಿಂದ ಓದ್ಬೇಕು. ಇಲ್ಲಿ ಮನ್ಯಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ನಾವು ವಿ ನೋ ದ್ಯಾಟ್. ನೋವಲ್ಲ ಅಲ್ಲ, ಈಗ ಅದ ಲೈನ್ ಬಂದ್ 3ನೇದಿಂದ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅಲ್ಲಿಂದ ಓದ್ರಿ. 1 2 3 ಲೈನ್ ತೊಳಗಾಯ್ತು ನೋಡ್ರಿ. ಅಲ್ಲಿ ಅದ ಪ್ಯಾರಾದಾಗ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. Trying to understand or conceive Akasha Tattvam. We very loosely use the word Akasha. Akasha Tattvam. When I use the word Akasha, Akasha. what do I see? ಅದೇ ಸಿಕ್ಕದ. When I use the word Akasha, what do I see? I do not see Akasha. I do not touch Akasha. I do not smell. I do not taste Akasha, even though Akasha is a not perceptible substance. ಈ ಆಕಾಶವನ್ನು ಇಂದ್ರಿಯಗಳನ್ನು ಗ್ರಹಿಸಲು ಸಾಧ್ಯವೇ? ನಾ ಹೇಳ್ತೀನಿ ನೋಡಕ್ ಆಗ್ತದನೋ? ನಾ ಹೇಳ್ತೀನಿ ಬಿಡ್ರಿ ಗುರುವೆ. ಹೇಳ್ರಿ. ನಾನು ಹೇಳ್ತೀನಿ ಬಿಡ್ರಿ. ಮನ್ಯಾಗ ಸ್ವಲ್ಪ ಶಾಂತ ಆತು, ಹುಡುಗರು ಹಾಳಾಗತ್ತಿತ್ತು. ಆಕಾಶದ ಮ್ಯಾಗ ಧ್ಯಾನ ಮಾಡು ಅಂತ ಹೇಳ್ತಾರ. ಆಕಾಶದ ಮ್ಯಾಗ ಹೆಂಗ್ ಧ್ಯಾನ ಮಾಡುದ್ರಿ? ಆ ಆಕಾಶದ ಮ್ಯಾಗ ಧ್ಯಾನ ಮಾಡ್ರಿ ಅಂತ ನಾವು ಬಹಳ ಸರಳ ಹೇಳ್ಬಿಡ್ತೇವಿ. ಆಗುದಿಲ್ಲ. ಯಾವಾಗ ಆಕಾಶದ ಮ್ಯಾಗ ಧ್ಯಾನ ಮಾಡ್ರಿ ಅಂದ್ರ ಆಕಾಶ ಕಣ್ಣಿನ ನೋಡಾಕ್ ಬರ್ತೈತೇನು? ಆಕಾಶ ಕಣ್ಣಿನ ನೋಡಾಕ್ ಬರುದಿಲ್ಲ. ಆಕಾಶ ಚರ್ಮದಿಂದ ಮುಟ್ಟಾಕ್ ಬರ್ತೈತೇನು? ಆಕಾಶದ ಚರ್ಮೇಂದ್ರಿಯಿಂದ ಮುಟ್ಟಾಕ್ ಬರಂಗಿಲ್ಲ. ಘ್ರಾಣೇಂದ್ರಿಯಿಂದ ಆಕಾಶವನ್ನ ವಾಸನೆ ನೋಡಾಕ್ ಬರ್ತೈತೇನು? ಆಕಾಶವನ್ನ ಘ್ರಾಣೇಂದ್ರಿಯಿಂದ ವಾಸನೆ ನೋಡಾಕ್ ಬರುದಿಲ್ಲ. ಆಕಾಶವನ್ನ ಇವತ್ತು ಆಕಾಶ ಇಸ್ ನಾಟ್ ಪರ್ಸೆಪ್ಟಿಬಲ್. ಯಾವ ಇಂದ್ರಿಯಕ್ಕೂ ಆಕಾಶ ಗೋಚರ ಇಲ್ಲ. ಐ ಆಮ್ ಏಬಲ್ ಟು ಟಾಕ್ ಅಬೌಟ್ ಆಕಾಶ. ಆಕಾಶ ಯಾವ ಇಂದ್ರಿಯ ಗೋಚರದ ರೀ? ಯಾವ ಇಂದ್ರಿಯಕ್ಕೂ ಗೋಚರ ಇಲ್ಲ. ಆದ್ರೂ ಮತ್ತು ಆಕಾಶ ತತ್ವ ಅಂತಂದ್ರ ಪಳ್ಳು ಅನ್ನುವಂಥದ್ದು ನಾವು ಜ್ಞಾನ ಮಾಡಿ ಕೊಡ್ತಾರಲ್ಲ ಗುರುಗಳು. ಇವತ್ತು ಆಕಾಶ ಇಸ್ ನಾಟ್ ಪರ್ಸೆಪ್ಟಿಬಲ್. ಐ ಆಮ್ ಏಬಲ್ ಟು ಟಾಕ್ ಅಬೌಟ್ ಆಕಾಶ.
ಯಾವ ಇಂದ್ರಿಯದಿಂದ 5 ಜ್ಞಾನೇಂದ್ರಗಳಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮದಿಂದ ಆಕಾಶವನ್ನ ನೋಡ್ಲಿಕ್ಕೆ ಆಗ್ತತೇನ್ರಿ? ಆ ಮುಂಜಾನೆ ಒಂದು ಯಾವ್ದೋ ಒಂದು ಇದು ಹಾಕಿರ್ ನೋಡ್ರಿ, ಮಂಗಳಾರತಿ ಪದ. ಮುಂಜಾನೆ ನಾನು ಮೆಸೇಜ್ ಹಾಕಿದ್ದೆ. ಇವರು ಪ್ರಕಾಶ್ ಅವ್ರ ಕಲ್ಯಾಣ್ ಶೆಟ್ರ ಅಜರ ಯಾವ್ದ್ರಿ? ಅವತ್ತು ಇದಾಗ್ಯಾರ ನೋಡ್ರಿ, ಅದು ಮಂಗಳಾರತಿ. ಅದನ್ನ ಅದ್ರ ಬಗ್ಗೆ ನಾನು ಒಂದು ಇದು ಹಾಕೇನ್ ನೋಡ್ರಿ, ಒಂದು ಮೆಸೇಜ್ ಹಾಕೇನ್ ನೋಡ್ರಿ. ನಾನು ಒಂದು ಮೆಸೇಜ್ ಹಾಕೇನೆ. ಯಾವ ಕಣ್ಣಿಲೆ ನೋಡಿದಪ್ಪ ನೀನು ಬ್ರಹ್ಮನ ನೋಡಿ ನನ್ನ ಅಂತೇನು ಹಾಕ್ಯಾರ ನೋಡ್ರಿ. ಅದು ಯಾರು ಬರ್ದಿದ್ದ ಹಾಡ, ಅದು ಏನು ಅಂತ ತಿಳ್ಕೊಂಡು ನಾನೇನ್ ಮಾಡಿದೆ, ಅಲ್ಲಂಪ್ರಭುವಿನ ವಚನ ಸಾರೆ ಚಲ್ಯದ ಮುಕುತಿಗೆ ಈ ಹಾಡ ವಿರೋಧ ಆಗ್ತೈತಲ್ಲ ಅಂತ ನಾ ಹಾಕೇನಿ. ಯಾರು ಬರ್ದಾರ್ರಿ ಹಾಡೋದನ್ನ? ಯಾವ ಕಣ್ಣಿಲೆ ನೋಡಿದಿ ಬ್ರಹ್ಮ ಇದು ಇರ್ಬೇಕ್ರಿಪ್ಪ. ಅದರಿ, ಅದು ಯಾರು ಹಾಡಿದ್ದು, ಯಾರು ಬರ್ದಿದ್ದು? ಬರ್ದವ್ರ ಯಾರು ಉಡಲ ರೇಷ ಈ ಕಡೆ ಹೇಳದಪ್ಪ. ಅಲ್ಲ ಅಂದ್ರೆ ಹಾಡು ಬರಾಕ್ ಬರ್ತದ ಅಂತ ತಿಳ್ಕೊಳ್ಳ ಮನ್ಸಿಗೆ ಬಂದಂಗ ಬರಬಹುದೇನ ಹಾಡ? ಇಟ್ ಇಸ್ ಕಾಂಟ್ರಡಿಕ್ಷನ್ ಆಲ್ ಸಿಸ್ಟಮ್ಸ್ ಆಫ್ ಸೈನ್ಸ್. ಎಲ್ಲ ವೇದಾಂತದ ಪ್ರಕ್ರಿಯೆಗಳಿಗಿಂತ ವಿರೋಧ ಅದ ಹಾಡ. ಇವ್ರು ಅವ್ರು ಯಾರು ರಾಯಚೂರ್ದವ್ರು ಹಾಡ್ಯಾರಪ್ಪ. ಅದರಿ, ಅವ್ರಿಗೆ ಹಾಕಿದ್ ನಾನು ಮೆಸೇಜು. ಅದ್ರಾಗ ಮೆಸೇಜ್ ಹಾಕಿದ್ವಿ, ಅವ್ರಿಗೇನು ರಿಪ್ಲೈ ಮಾಡಿಲ್ಲ. ಗಿರ್ಜಮ್ಮರ್ ಹಾಡಿದ್ದು. ಗಿರ್ಜಮ್ಮರ ಯಾರು ಕೊಟ್ಟಿದ್ರಿ ನಿಮ್ಗೆ? ಅದಲ್ಲ, ಗಿರಿಜ ಮಾಡಿದ್ರು, ಗಂಧ ಹಾಡಿದ್ರು. ವಿಠ್ಠಲ ಗಟ್ಟಿ ಅಂತ ಹೇಳ್ತಾರೆ. ವಿಠ್ಠಲ ಹಾಡಿದ. ಆಕಾಶ ತತ್ವ ಯಾವ ಕಣ್ಣಿನ ನೋಡಿ ಒಪ್ಕೊಳಕತ್ತೀಪ ನೀನು? ಇರಪ್ಪ, ಯಾರ ಹೆಸರು ಅವ್ರದ್ದು? ಗಡ್ಡಿ ವಿಠ್ಠಲ ಗಡ್ಡಿ ಬಿಟ್ಟಲ್ಲ. ಮತ್ತೆ ಆಕಾಶ ತತ್ವವನ್ನು ಯಾವ ಕಣ್ಣಿನ ನೋಡಿದಿಪ್ಪ? ನೋಡಕ್ ಮತ್ತೆ ಮತ್ತೆ ಆಕಾಶ ತತ್ವವನ್ನು ನೋಡಕ್ ಆಗುದಿಲ್ಲ. ಟೈಮ್ ಇಲ್ಲ ಆಕಾಶ. ನೋಡಕ್ ಆಗುದು. ಮತ್ತೆ ಹಾಡು ಬರ್ದಲ್ಲ ನಾವು, ಪುಣ್ಯಾತ್ಮ. ಹಾಡು ಬರ್ದವ ಯಾರು, ಹಾಡ್ದವ ಯಾರು? ಅದ್ ಅಂಕಿತ ನಾಮನು ಐತವ. ಹಾಡು ಬರ್ದವ್ರ ಹೆಸರು ಐತವ್ರ, ಅಂಕಿತ ನಾಮ ಇಟ್ಟಾರ. ವಿಚಾರ ಇಲ್ಲ, ಪರಂಪರೆ ಇಲ್ಲ, ಮನಸ್ಸಿಗೆ ಬಂದಂಗ ಹಾಡು ಹಾಡ್ಬಿಡೋದು. ಯಾವ ವೇದ ಪ್ರಮಾಣ ಗೊತ್ತಿಲ್ಲ, ಯಾವ ಗುರುವಿಗೆ ನಡ್ಕೋಬೇಕನ್ನೋದು ಗೊತ್ತಿಲ್ಲ. ಮನಸ್ಸಿಗೆ ಬಂದಂಗ ಹಾಡ್ಬಿಟ್ರೆ ಸಿನಿಮಾಕ್ ಹೋಗ್ರಿ, ಸಿನಿಮಾಕ್. ಸಿನಿಮಾ ಸಾಹಿತ್ಯ ಅಂದ್ರೆ ಅವ್ರು ಇಲ್ಲಂದ್ರೆ ಅವ್ರು ಬಿಟ್ಟಲ್ಲ. ಅವ್ರು ಇಲ್ಲ ನಮ್ ಲಿಂಕ್ ಆಗದಾರ್ರಿ ವಿಠ್ಠಲ್ ಅವರು. ಅದಾರ, ಹಾಡ್ತಾರ, ಚಲೋನು ಹಾಡು ಹಾಡ್ತಾರ, ಇಂಥ ಹಾಡನ್ನು ಹಾಡ್ತಾರ. ಈ ಪ್ರಕಾಶ್ ಕಲ್ಯಾಣ್ ಶೆಟ್ಟಿ ಅವರೇ ಹಾಡ್ಸ್ಯಾರ ನಿನ್ನೆ ಮೊನ್ನೆ 2 ದಿವಸ ಕಂಟಿನ್ಯೂ. ಮತ್ತ ಅವ್ರಿಗೆ ಪುರಸ್ಕಾರ, ಬಹಳ ಚಲೋ ಹಾಡಿದ್ರಿ ಅಂತ ತಿಳ್ಕೊಂಡು ಪುರಸ್ಕಾರ. ರೆಕಾರ್ಡ್ ಮಾಡಿದ್ರು, ರೆಕಾರ್ಡ್ ಕಳಿಸ್ರಿ ಅಂತ ತಿಳ್ಕೊಂಡು ರೆಕಾರ್ಡ್ ಮತ್ತೆ ನನಗ್ ಕಳ್ಸ್ಯಾರ. ನಾ ಅದಕ್ಕೆ ಭಯಾಗತ್ತೀನಿ. ನಾನು ಅವ್ರ ಪ್ರವಚನ ಇದ್ದಿದ್ದಿಲ್ಲ ಬಿಡ್ರಿ. ನಾ ಅವ್ರು ಹೇಳೋ ಮುಂದೆ ಅದು ಯಾವ ಪ್ರವಚನದಾಗ ಮಂಗಳ ಮಾಡ್ಯಾರೋ ಗೊತ್ತಿಲ್ಲ ನನಗ. ಬಾಳ ಚಲೋ ಮಾಡಿದ್ರಿ, ಹಾಡು ಚಲೋ ಐತಿ ಅಂತ ತಿಳ್ಕೊಂಡು ಅದು ಶಿಫಾರಸ್ ಮಾಡಿ ಅದು ನನಗ್ ಕಳಿಸ್ಕೊಟ್ಟಾರ. ನಮ್ಗಟ್ ಕಳ್ಸ್ರಿ ನೋಡ್ತೀನಿ ನಾನು. ಅದಕ್ಕೆ ಭಯ ಆಗತ್ತೀನಿ, ಈಗ ನನಗೆ ಯಾಕೆ ಕಳಿಸ್ಕೊಟ್ಟಿರಿ ಅಂತ ತಿಳ್ಕೊಂಡು. ನಾನು ಅದನ್ನ ಕೇಳಿಸ್ಕೊಂಡೆ, ಇದೇನಪ್ಪ ಇದು ಶಾಸ್ತ್ರದ ವಿರೋಧ ಐತಲ್ಲ ಹಾಡ, ಮತ್ತ ಅದ್ರಾಗ ಏನ್ ಒಳ ಅರ್ಥ ಐತೆ ಏನೋ ನೋಡೋನು. ಮತ್ತ ಅದಕ್ಕೆ ಶಾಣ್ಯಾರ ಇದ್ರೆ ನಮ್ಗೆ ಅರ್ಥ ಆಗಿದ್ದಪ್ಪ ಇದು ಅರ್ಥನ. ಮತ್ತ ಅದಕ್ಕೆ ಒಂದು ಕಾಂಟ್ರಾಸ್ಟ್ ಆಗಿ ಅಲ್ಲಮ್ಮ ಪ್ರಭುಗಳ ವಚನ ಸಾರೆ ಚಲ್ಲಿದ ಮುಕುತಿ ಅದಕ್ಕೆ ವಿರೋಧ ಆಗ್ತಲ್ಲ ಇದು ಕಂಟೆಂಟ್ ಅಂತ ಮೆಸೇಜ್ ಹಾಕಿತ್ತ. ಅದಕ್ಕೆ ಇಲ್ಲಿ ಅದ್ರ ಅರ್ಥ ಅವ್ರ ಮುಖೇನೆ ಕೇಳೋಣಲ್ರಿ. ಈಗ ನಾವ ತಪ್ಪು ತಿಳ್ಕೊಂಡಿದ್ರ ಅದಕ್ಕೆ ನಾನು ಅಂದೆ, ಅದ ಅರ್ಥ ಏನಿದ್ರೆ ಸ್ವಲ್ಪ ತಿಳಿಸ್ರಿ, ನಮ್ಗೆ ಅರ್ಥ ಆಗಿಲ್ಲ ಅಂತ ಕೇಳಿದ್ವಿ. ಉತ್ತರನೂ ಇಲ್ಲ, ಇಲ್ಲಿ ಮಠ ಯಾರ್ದು ಉತ್ತರನೂ ಇಲ್ಲ.
ಅವ್ರ ದೃಷ್ಟಿಕೋನ ಬದ್ಲಾಕ್ಕವ. ಅವ್ರ ದೃಷ್ಟಿಯೊಳಗ ಅದ್ ಏನ್ ತಿಳ್ಕೊಂಡ್ ಅವ್ರ ಹೆಸರ್ಬೇಕು, ನಮಗ ಅದ್ ಅರ್ಥ ಆಗಿಲ್ಲ, ಅವ್ರನ್ನ ಕೇಳ್ಬೇಕು ನಾವು. ಈಗ ಹಾಡ ಈಗ ಹಾಕ್ತಾರ ನೋಡಿ, ಕೇಳ್ತಾರ. ಈಗ ಪ್ರಕಾಶ್ ಅವ್ರು ಹಾಕ್ತಿರಿ, ಇನ್ನೇನು ಹಾಕ್ತಿದ್ರು ಹಾಡ ಎಲ್ಲರೂ ಕೇಳಿ ಹಾಕ್ರಿ. ಹನ್ರಿ ಅಂದ್ರೆ ನಮಗ್ ಒಟ್ಟ ಆಗ್ಬಿಡ್ತೈತಿ. ರೆಕಾರ್ಡ್ ಮಾಡಿ ತಗೊಳ್ಳೋದು, ರೆಕಾರ್ಡ್ ಐತಿ. ರಿಕಾರ್ಡ್ ಐತ್ರಿ? ಆಯ್ತು ಬಿಡ್ರಿ, ರಿಕಾರ್ಡ್ ಬಿಡ್ತಾರ ಬಿಡ್ರಿ, ನಮಗ್ ಹಿಂದಾಡಿಸಿ ನೋಡೋಣ ಅಂತ. ಈಗ ಚಾಲು ಮಾಡಿ ನೀವು. ಈಗ ಬಂತು ವಿಷಯ, ಅದ ಬಂದ್ಬಿಡ್ತು ನೋಡು. ಈಗ ಆಕಾಶ ತತ್ವ ಯಾವ ಕಣ್ಣಿನ ನೋಡಿಯಪ್ಪ ಐತೇನಿಲ್ಲ, ಆಕಾಶದ ಕೇಳ್ಬೇಕು. ಸಿನಿಮಾ ಹಾಡ ಅಂದ್ರೆ ಸಾಹಿತ್ಯ ವಿಜಯ್ ಪ್ರಕಾಶ ಹಾಡ್ತಾರ ನೋಡ್ರಿ. ಸಂಜೆ ಆತಂದ್ರೆ ತುಟಿ ಒಳಗ್ತಾವ ತುಟಿ ಒಳಗ್ತಾವಂತ ಶರೀರದ ಅಂಗಡಿಗೆ ಹೋಗಕ್ಕ. ಹೋಗೋ ನೀನು ಯಾವಾಗ ಕುಡ್ದೇನು ಅಂತೇಳಿ ಹಾತೋರಿ ತಿರ್ತಾವ ಕಾಣ್ತೈತ್ರಿ ಅವ. ಅದು ಸಾಹಿತ್ಯನ ಮತ್ ಇದು ತೊಗೊಂಬಂದಿದ್ರು ಸಾಹಿತ್ಯ ಇದಕ್ಕ ಹಚ್ಚಿ ನಾನು ಹಾಡ್ತೇನೆ ನೀನು ಹಾಡ್ತೇನೆ ಅಂದ್ಬಿಟ್ರ ಗುರುರಾಜ್ ಹೊಸಕೋಟಿನ ಹಾಡ್ತಾರಲ್ರಿಪ್ಪ, ಗುರುರಾಜ್ ಹೊಸಕೋಟಿ. ಅಲ್ರಿ ಅಲ್ಲೇ ಹಾಡ್ಲಿ ಅವ್ರ. ಅದು ಸಿನಿಮಾ ಹಾಡಕ ಕಳ್ಸಿರ ಅಡ್ಡಿ ಇಲ್ಲ ಅವ್ರನ್ನ. ಇಲ್ಲಿ ವೇದಾಂತಕ್ಕ ಇದನ್ನ ನೀವು ಹೋಗಾಟ ಪದ ಹಾಡಿದ್ರಿ ಯಾಕ್ರಿ? ಓ ಮೈ ಗಾಡ್, ಯೂಟ್ಯೂಬ್ ಬಿಟ್ಟು ಬಿಡ್ಬೇಕು ಅನ್ಸ್ತೈತಿ ಮ್ಯಾಕ್. ಸುಮ್ಮನೆ ಯೂಟ್ಯೂಬ್ ಇಸ್ ಆಫ್ ನೋ ಯೂಸ್ ಫಾರ್ ವೇದಾಂತ. ಅಲ್ಲ ಅದ್ರ ಕೇಳವ್ರ ಇಲ್ಲಲ್ರಿ. ಅಯ್ಯೋ ಮತ್ತ ಅವ್ರಿಗೆ ಪುರಸ್ಕಾರ ಮಾಡಿ ಹಾಡು ಚಲೋ ಐತಿ, ರಿಕಾರ್ಡ್ ಮಾಡಿದ್ರೆ ಕಳಿಸಿಕೊಡ್ರಿ ಅಂತ ಕೆಲವು ಮಂದಿ ಕೇಳ್ಯಾರ. ಅದು ರಿಕಾರ್ಡ್ ಮಾಡಿದ್ರೆ ಕಳಿಸಿ ಕೊಟ್ಟಾರ ಪ್ರಕಾಶ್ ಕಲ್ಯಾಣ್ ಶೆಟ್ರು. ಅದ್ರಾಗ ಅವ್ರು ಅವ್ರಿಗೆ ಮತ್ತೆ ಅವ್ರಿಗೂ ಕಳಿಸ್ಯಾರ. ನಾನ್ ನೋಡಿದೆ, ಏನಿದೆ ಹಾಡು ಅಂತ ನೋಡಿದೆ, 2 ಸಲ ಹಚ್ಚಿ ನೋಡಿದೆ. ಏನ್ ನನಗದು ಎಲ್ಲಿನೂ ಯಾವ ಮೂಲ್ಯಾಗನು ಅದ್ರದ್ದು ಏನು ವೇದಾಂತದ ಗಂಧಲ ಇಲ್ಲ. ಮತ್ತ ಹಂಗಾರೆ ಏನ್ ಇರ್ಲಿ ಅಂತ ತಿಳ್ಕೊಂಡು ನಾನು ಬರದೆ ಅವ್ರಿಗೆ. ಇದು ಸೂಕ್ಷ್ಮ ಬರದೆ ನಾನು. ಇದು ವೇದಾಂತಕ್ಕೆ ವಿರೋಧ ಆಗ್ತೈತೆ, ಅದಕ್ಕೊಂದು ವಚನನೂ ಕೊಟ್ಟೇನಿ, ಅಲ್ಲಂ ಪ್ರಭುಗಳು ವಚನನೂ ಕೊಟ್ಟೇನಿ. ಅದಕ್ಕೆ ವಿರೋಧ ಆಗ್ತೈತಲ್ಲ ಈ ಮಾತಾಡೋದು ಹಿಂಗ ಅಂತ ಹಾಕಿದ್ದೀನಿ. ಅದಕ್ಕೆ ಉತ್ತರ ಬರ್ಬೇಕು ಬೇಡ. ಇಲ್ಲಿ ಮಟ್ಟ ಏನೂ ಇಲ್ಲ, ಮುಂಜಾನೆಯಿಂದ ಬಂದದ್ದು. ಅದ ಸ್ವರಚನೆ ಏನ್ರಿ? ಯಾರ ಮಹಾತ್ಮರು ಬರ್ದದ್ದು ಅದ? ಯಾರೋ ಅವ್ರದ್ದು ಹೆಸರು ಐತವ, ಯಾರೋ ರಚಿಸಿದ್ದ ಅವ್ರ ಹೆಸರನ್ನು ಹಾಕ್ಯಾರ, ಅಂಕಿತ ನಾಮನ ಐತವ. ಇವ್ರು ಹಾಡಿರ್ಬೇಕು, ಯಾರೋ ಇವ್ರು ವಿಠಲ್ ಅನ್ನೋರು ಹಾಡಿರ್ಬೇಕಂತ. ಅವೆಲ್ಲ ಏನ್ ಮಾಡ್ತವ್ರಿ, ಏನ್ ತೋರಿ ಅವ್ರವ್ರಿಗೆ ಬಿಟ್ಟು ಬಿಡ್ರಿ. ಅವ್ನು ಹೋಲತ್ ನಾವು ನಮ್ ಮುಂದುವರ್ಸ ಏನಾರ ಮಾಡುವ. ಯಾಕಂದ್ರೆ ನೋಡಿದಪ್ಪ ನೀ ಬ್ರಹ್ಮನ್ನ ನೀನು ಏನೋ ಹಾಡ್ಯಾನಪ್ಪ. ಅದ ಇಂದ್ರಿಯೊಳಗೆ ಗೋಚರಿ ಇಲ್ಲ ಅನ್ನೋದಕ್ಕೆ ಹಂಗೆ ಹೇಳ್ಯಾರ ತೋರಿ ಅವ್ರು. ಮುಂದೆ ಐತ ಅದಕ್ಕೆ ಕಂಟೆಂಟ್ ಐತ ಅದಕ್ಕೆ ಮತ್ತೆ ಮದಿಗೆ ಆಗ್ಬೇಕಿಲ್ಲ. ಮತ್ತೆ ಯಾವ ಕಳ್ಳಿ ನೋಡಕ್ ಬರ್ತೈತೆ ಅನ್ನೋದು ಹೇಳ್ಬೇಕು ಬೇಡ. ಮುಂದೆ ಪಲ್ಲವಿ ಒಳಗ ಪೂರ ಹಂಗೈತೆ ಹಾಡೋದು. ಅಜ್ಞಾನಿ ಜನ ಬರೀತಾರಲ್ಲ ಹಂಗೈತೆ ನೋಡ್ರಿ ಹಾಡೋದು. ಏನೇನು ಗೊತ್ತು ನಾವು ಬರೀತಾರಲ್ಲ ಹಾಡ ಹಂಗಾಯ್ತು ಅದು. ಮತ್ತೆ ಇಲ್ಲಿ ಮತ್ತೆ ನೋಡ್ರಿ, ಈಗ ಆಕಾಶ ಯಾವ ಕಣ್ಣಿನ ನೋಡಿದೀಪ ಅಂತ ಅನ್ಬೋದಲ್ಲ. I do not taste Akasha, even though Akasha is not perceptible. I am able to talk about Akasha. Akasha ಯಾವ ಕಣ್ಣಿನ ನೋಡ್ತಿಪ್ಪ? ಕಣ್ಣಿನ ನೋಡಕ್ ಬರಂಗಿಲ್ಲ, ಕಿವಿಲಿ ಕೇಳಕ್ ಬರೋದಿಲ್ಲ. ಯಾವ ಜ್ಞಾನಿದ್ರು ಆಕಾಶ ತತ್ವ ಗೋಚರ ಇಲ್ಲ. ಆಕಾಶ ಇಲ್ಲತ್ತೇನು? ನಾವು ಹಾಡು ಬರ್ದವ್ ಕೇಳ್ತೀನಿ, ಹಾಡು ಹಾಡಿದವಂಗಲ್ಲ, ಹಾಡು ಬರ್ದವ್ ಕೇಳ್ತೀನಿ. ಮತ್ತೆ ಹಾಡು ಹಾಡೋರು ಅದು ಚಲೋ ಇದ್ದಲ್ಲೇ ಹಾಡ್ತಾರಲ್ಲ. I am telling, come and sit here, there is a space here. ನಾವು ಕರಿತೀವಿ, ಬನ್ರಿ ಇಲ್ಲಿ ನನ್ನ ಸೀಟ್ ಬಾಜು ಸೀಟ್ ಅದ, ಜಾಗ ಅದ, ಸ್ಪೇಸ್ ಅದ, ಬರ್ರಿ ಕೂಡ್ರಿ ಅಂತೀವಿ. ಸ್ಪೇಸ್ ಅಂದ್ರೆ ಏನು? ಆಕಾಶ. ಆಕಾಶ ಐತಿ ಬರ್ರಿ, ಇಲ್ಲಿ ಕೂಡ್ ಬರ್ರಿ, ಆಕಾಶ ಐತಿ ಬರ್ರಿ. ಎಲ್ಲಿ ಅವಕಾಶ ಇರ್ತದಕ್ಕೆ ಆಕಾಶ ಅನ್ನುವಂಥದ್ದು ಯಾವ ಇಂದ್ರಿಯ ಗೊತ್ತಾಗ್ತದಪ್ಪ? What do I mean by it? It means that nobody is there. Nobody is there means what? You may empty space. Empty space means what? We use words, but we have never thought of the meaning of the word space. ಅಲ್ಲಿ ಖಾಲಿ ಅದ ಬರ್ರಿ ಕೂಡ್ರಿ ಅಂತೀವಿ. ಆ ಖಾಲಿತನ ಅನ್ನೋದು ಏನ್ ನಮ್ಗೆ ಗೊತ್ತೈತೇನು? ಅದ ಸ್ಪೇಸ್, ಅದ ಆಕಾಶ. And if think of space,
You know, it is something which is not perceptible. ಆಕಾಶ ನೋಡ್ಲಿಕ್ಕೆ ಬರೋದಿಲ್ಲ, ಯಾವ ಇಂದ್ರಿಯದಿಂದ ಗೋಚರ ಅಲ್ಲ, ಮತ್ತೆ ಮುಟ್ಲಿಕ್ಕೂ ಬರಂಗಿಲ್ಲ, ಟ್ಯಾಂಜಿಬಲ್ ಅಂಡ್ ವಿಚ್ ಈಸ್ ಆಲ್ ಪರ್ವೇಡಿಂಗ್. ಆಕಾಶ ಎಲ್ಲ ಕಡೆ ಐತಿಲ್ರಿ? ಐತಿ. ಎಲ್ಲ ಕಡೆ ವ್ಯಾಪಕ ಇದ್ರು ಕೂಡ ಅದು ಯಾವ ಇಂದ್ರಿಯಕ್ಕೂ ಗೋಚರ ಇಲ್ಲ. ನಿಜಗೊಂಡ್ರೆ ಐದು ಅಂಶಗಳನ್ನ ಹೇಳ್ಯಾರ. ಇರ್ಲಿಕ್ಕೆ ಎಡೆಯಾಗಿ, ಸುಶಿರವಾಗಿ, ಸ್ಥಿರವಾಗಿ, ಶಬ್ದಗುಣಯುತವಾಗಿ, ಹಿಂಗ 5 ಲಕ್ಷಣ ಹೇಳ್ಯಾರ ಅವರು. ಎಲ್ಲದಕ್ಕೂ ಅವಕಾಶ ಕೊಟ್ಟದ್ದು ಆಕಾಶ. ಸ್ಥಿರ ಐತಿ, ಒಳ್ಳೈತಿ, ಶಬ್ದ ಗುಣದಿಂದ ಕೂಡೈತಿ. ಯಾವ್ದಕ್ಕೆ ಯಾವ ಜ್ಞಾನೇಂದ್ರಿಯಿಂದ ಕಂಡು ಹಿಡಿದಿ ಅಂತ ಕೇಳಿ ಏನ್ ಹೇಳ್ತೀರಿ? ಯಾವ್ದಕ್ಕೆ ಯಾವ ಇಂದ್ರಿಯಗಳಿಗೆ ಗೋಚರ ಇಲ್ಲ. ಅಂದ್ರೆ ಇಲ್ಲ ಅಂದಂಗ ಅನ್ನೋದು ಐತಿ ಐತಿ. ಅದ್ರ ಹೇಳ್ತೀರಿ ಅದರ ಅದು ಐತಿ. It is something which is not perceptible, not tangible, and which is all pervading, and which is only one. How many spaces are there? ಎಷ್ಟು ಅದಾವ್ರಿ ಆಕಾಶ? ಒಂದೈತಿ. ಒಂದವ್ರು ಅಮೆರಿಕದಾಗೂ ಇರೋದು ಆಕಾಶ, ಹುಬ್ಬಳ್ಳಿ ಇರೋ ಆಕಾಶ ಒಂದ? ಎಲ್ಲಾ ಕಡೆ ಒಂದೈತಿ. ಚಂದ್ರಲೋಕ ಅಲ್ಲ, 14 ಲೋಕದೊಳಗಿರೋದು ಅದು ಒಂದೈತಿ. ಆಕಾಶ ತತ್ವನ ಹಿಂಗಿರ್ಬೇಕಾದ್ರ ಆಕಾಶ ಒಂದು ಹುಟ್ಟಿದ್ದದು, ಇದು ಹುಟ್ಟದೇ ಇರೋದು ಅನಾದಿ ಅನಂತ ಇರುವಂತ ತತ್ವ. ಇದು ಎಷ್ಟು ಸೂಕ್ಷ್ಮ ಇರಬಾರದು ಆತ್ಮತತ್ವ. ಒಂದ್ ಮಾತ್ರ ಸಾಪೇಕ್ಷದ ಅದ which is only one and which is also indivisible. ಅದನ್ನ ಆಕಾಶ ತತ್ವವನ್ನ ಪರಿಚಯ ಮಾಡಕ್ ಬರ್ತೈತೇನು? ಬರುದಿಲ್ಲ. ಇದು ಪಾಕಿಸ್ತಾನದ ಆಕಾಶ, ಇದು ಭಾರತದ ಆಕಾಶ ಅಂತ ಏನ್ರ ಅದನ್ನ ಬೇರೆ ಮಾಡಕ್ ಬರ್ತೈತೇನು? ಬರುದಿಲ್ಲ. ಆ ಬ್ರಹ್ಮಣ ದೃಷ್ಟಿಯಿಂದ ಸಾಪೇಕ್ಷಕ ಐತಿ. ಪರಿಚಿನ್ನದ which is also indivisible. ಈಗ ಬರೀ ಆಕಾಶ ತತ್ವವನ್ನ ಭಾಗ ಮಾಡಕ್ ಬರ್ತೈತೇನು? ಇಲ್ಲ. ಹುಬ್ಬಳ್ಳಿ ಆಕಾಶ, ಇದು ಧಾರವಾಡ ತಾಲೂಕಿನ ಆಕಾಶ ಇಲ್ಲಿಂದ ಚಾಲು ಅಂತ ಹೇಳಕ್ ಬರ್ತೇನು? ಹಂಗಾಗಿದ್ರೆ ಇಷ್ಟೊತ್ತಿಗೆ ಭಾಗ ಮಾಡ್ಕೊಂಡ್ಬಿಡ್ತಿದ್ರಿ ಎಲ್ಲಾ ದೇಶದವ್. ಮಾಡಕ್ ಬರುದಿಲ್ಲ. ದೇಶವನ್ನ ಭಾಗ ಮಾಡ್ಬೋದು, ನೆಲ ಭಾಗ ಮಾಡ್ಬೋದು, ಆಕಾಶವನ್ನ ಭಾಗ ಮಾಡಕ್ ಬರುದಿಲ್ಲ. ಒಂದ ಅದ ಈಗ ಮಾಡ್ಕೊಂಡ್ರೆ ಮತ್ತೆ ನಮ್ಮ ಇದು ಆಕಾಶದೊಳಗೆ ಹಾರುವಂಗಿಲ್ಲ ಪಾಕಿಸ್ತಾನ ವಿಮಾನಗಳು. ಹೌ ಮೆನಿ ಸ್ಪೇಸಸ್ ಆರ್ ದೇರ್? ಎಷ್ಟು ಅದಾವ ಆಕಾಶ? ಒಂದ ಆಕಾಶ. which is only one, which is also indivisible, and which it looks as though space means emptiness. ಮತ್ತೇನಂತಾರ? ಸ್ಪೇಸ್ ಅಂದ್ರೆ ಖಾಲಿತನ, ಪೊಳ್ಳುತನ. Science has proved space is not emptiness or but it is a positive substance. ಸೈನ್ಸ್ ವಿಜ್ಞಾನ ಸುಧಾ ಹೇಳ್ತದೆ ಆಕಾಶ ತತ್ವ ಇಲ್ಲದಿರುವಿಕೆ ವಸ್ತು, ಇಲ್ಲದಿರುವ ವಸ್ತು ಅಲ್ಲದು. ತತ್ವ ಇಲ್ಲದಿರುವ ವಸ್ತು ಅಲ್ಲ, ಅದು ಋಣಾತ್ಮಕ ವಸ್ತು ಅಲ್ಲ, ಧನಾತ್ಮಕ ಇರುವಿಕೆಯಿಂದ ಕೂಡಿದಂತ ವಸ್ತು ಅಂತ ಹೇಳ್ತಾರೆ. ಇಸ್ ಎ ಪಾಸಿಟಿವ್ ಸಬ್ಸ್ಟೆನ್ಸ್. ಸೊ ಬೈ ಮೆಡಿಟೇಟಿಂಗ್ ಅಪಾನ್ ಆಕಾಶ in the Taittiriya Upanishad, in the Bhrigu, 3rd chapter, we will see the Upanishad describing Akasha Dhyana. Bhrigu ಅಂತ Taittiriya Upanishad ಮೂರನೇ ವಲ್ಲಿಯೊಳಗೆ ಬರ್ತದೆ. ಆ ವಲ್ಲಿಯೊಳಗೆ ಆಕಾಶದ ಮೇಲೆ ಉಪಾಸನೆ ಹೇಳಬರದ. ಈಗ ನಾವು ಶಿಕ್ಷಾವಲ್ಲಿ ಆಗಿದ್ದೀವಿ. ಈಗ ನಾವು ಶಿಕ್ಷಾವಲ್ಲಿ ಒಳಗದೇವಿ. ಶಿಕ್ಷಾವಲ್ಲಿ ಆಗಿದ್ದ ಇದು ಒಂದೇ ವಲ್ಲಿ ಶಿಕ್ಷಾವಲ್ಲಿ. ಎರಡನೇದು ಬ್ರಹ್ಮಾನಂದವಲ್ಲಿ, ಎರಡನೇದು ಬ್ರಹ್ಮಾನಂದವಲ್ಲಿ, ಮೂರನೇದು ಏನೈತಿ ಭೃಗುವಲ್ಲಿ ಅಂತ ಬರ್ತದೆ. ಆ ಭೃಗುವಲ್ಲಿ ಆಕಾಶದ ಉಪಾಸನೆಯನ್ನು ಹೇಳ್ತಾರೆ. ಸಾಧನೆ ಮಾಡಿ ಸಿದ್ಧಿಯನ್ನು ಪಡಿಬೇಕು. ಗುರುವಿನಲ್ಲಿ, ವೇದದಲ್ಲಿ ಶ್ರದ್ಧಾ ಇರಬೇಕು. ಅಂದ್ರೆ ಜ್ಞಾನ ಆಗ್ತದೆ. ಈ ನಮೂನಿ ಇವ್ರು ಟೀಕಾ ಮಾಡ್ಕೊಂತ ಹೋಗೋರಿಗೆ ಏನಾಗಲ್ಲ, ಹಂಗೆ ಆಡ್ಕೊಂತ ಹೋಗೋರು. ಮತ್ತ ಅದನ್ನು ಏನು ಡಿಸ್ಕ್ರೈಬಿಂಗ್ ಆಕಾಶ ಧ್ಯಾನ ಬಿಡ್ಸ್ಕೊಂಡು ಸರ್ವ ಮಿಥ್ಯ ಆಕಾಶೆ ಸನ್ ದ್ಯಾಟ್ ಪ್ರತಿಷ್ಠೆ ಇತಿ ಉಪಾಸತ. ಆಕಾಶದಾನ ಪ್ರಿಸ್ಕ್ರೈಬ್ಡ್ ಟು ಮೇಕ್ ದ ಇಂಟೆಲೆಕ್ಟ್ ಎಕ್ಸ್ಟ್ರೀಮ್ಲಿ ಸಟಲ್ ಟು ಅಂಡರ್ಸ್ಟ್ಯಾಂಡ್ ಬ್ರಹ್ಮನ್. ಆಕಾಶ ತತ್ವವನ್ನ ಉಪಾಸನೆ ಮಾಡ್ಲಿಕ್ಕೆ ಯಾಕೆ ಹೇಳ್ತಾರ ಅಂದ್ರೆ, ಆ ಬುದ್ಧಿ ಅನ್ನುವಂಥದ್ದು ಯಾವುದು ಉಪಾಸಕದ್ದು ಸೂಕ್ಷ್ಮ ಆಗಿ, ಅದಕ್ಕಿಂತ ಸೂಕ್ಷ್ಮ, ಆಕಾಶಕ್ಕಿಂತ ಸೂಕ್ಷ್ಮವಾಗಿರುವಂತಹ ಬ್ರಹ್ಮ ತತ್ವವನ್ನ ತಿಳ್ಕೊಳ್ಳಿಕ್ಕೆ
ಕಣ್ಣಿನಿಂದ ನೋಡಿ ತಿಳ್ಕೊಳ್ಳೋದಲ್ಲಿದು, ಮೂಗಿನಿಂದ ಮೂಸಿ ನೋಡಿ ತಿಳ್ಕೊಳ್ಳೋದಲ್ಲ, ನಾಲಿಗೆಯಿಂದ ರುಚಿ ನೋಡಿ ತಿಳ್ಕೊಳ್ಳೋದಲ್ಲ, ಕಿವಿಯಿಂದ ಕೇಳಿ ತಿಳ್ಕೊಳ್ಳೋದಲ್ಲ, ಸ್ಪಷ್ಟಜ್ಞಾನದಿಂದ ಮುಟ್ಟಿ ತಿಳ್ಕೊಳ್ಳೋದಲ್ಲ, ವೇದ ಪ್ರಮಾಣದಿಂದ ತಿಳ್ಕೊಳ್ಳೋದು. ಘಂಟಾಘೋಷವಾಗಿ ಹೇಳಾಕತ್ತೇವೆ ನಾವು. ವೇದ ಪ್ರಮಾಣದಿಂದ ತಿಳ್ಕೊಳ್ಳೋದು. ವೇದವೇ ಪ್ರಮಾಣ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಲೌಕಿಕ ಪ್ರಮಾಣಗಳು. ವೇದ ಪಾರಲೌಕಿಕ ವಿಷಯಕ ಪ್ರಮಾಣವ. ಆ ವೇದ ಅನ್ನುವಂತ ಕಣ್ಣಿಗೆ ಕಾಣ್ತದ ಪರಮಾತ್ಮ ತತ್ವ. ಯಾವ ಕಣ್ಣಿಗೆ ನೋಡಿದಿ ಅಂತ ಹಾಡ್ತಿಯಲ್ಲಪ್ಪ, ಅದು ನೋಡಪ್ಪ ವೇದ ಅನ್ನುವಂತ ಕಣ್ಣಿಗೆ ಕಾಣ್ತೈತೆ ಅಂತ ಎಲ್ಲ ಹಿರಿಯರು ಹೇಳ್ಕೊಂತ ಬಂದಾರ ಪರಂಪರೆ ಇದ್ದವ್ರು. ಮಾತಾಡನಿ, ಯಾವ ಹಾಡ ಬರ್ದಿಯಲ್ಲ ಮಾತಾಡು. Akashadanam is prescribed to make the intellect extremely subtle to understand Brahman, which is subtler than even Akasha. Similarly, the Brahman description creates an impression that it is void of nothing. Krishna says it is positive entity. Can you see? No. Can you hear? No. Can you touch? No. Can you taste? No. Where it is? It is everywhere. ಕಳ್ಳೆ ಪರಮಾತ್ಮ ತತ್ವವನ್ನು ಕಣ್ಣಿನ ನೋಡಕ್ ಬರ್ತದೇನೋ? ಇಲ್ಲ. ಕಿವಿಲಿ ಕೇಳಕ್ ಬರ್ತದೆ? ಇಲ್ಲ. ನಾಲಿಗೆಲಿ ರುಚಿಸಕ? ಇಲ್ಲ. ಮೂಗಿಲಿ ಗಾಳಿಂದ್ರೆ ಚರ್ಮಕ್ ಮುಟ್ಟಾಕ್ ಬರ್ತದೆ? ಇಲ್ಲ. ಆದ್ರೂ ಅದು ಎಲ್ಲಾ ಕಡೆ ಐತಿ. ಎಲ್ಲಾ ಕಡೆ ಐತಿ. ಅಷ್ಟ ಅಲ್ಲ, ಅದೇ ನೀನದಿ. ರಹಸ್ಯ ಗೊತ್ತಿಲ್ಲ ನಿಮಗೆ. ಶರಣಾಗತ ಆಗ್ಬೇಕು, ಗುರುಗಳಿಗೆ ಶರಣಾಗತ ಆಗ್ಬೇಕು. ವೇದಗಳು ಏನ್ ಹೇಳಾಗತ್ತಾವ ತಿಳ್ಕೋಬೇಕು, ಪ್ರಮಾಣಕ್ಕೆ ಅನುಸಾರವಾಗಿ ಅಭ್ಯಾಸ ಮಾಡಬೇಕು, ಹಾಡು ಬರೀಬೇಕು, ಹಾಡ್ಬೇಕು. ಸೊ ದೆನ್ ಇಟ್ ಅಪಿಯರ್ಸ್ ದ್ಯಾಟ್ ಇಟ್ ಈಸ್ ವೈರ್ಡ್, ಇಟ್ ಈಸ್ ಎ ಪಾಸಿಟಿವ್ ಭಾವ ಪದಾರ್ಥ. ಪರಮಾತ್ಮ ತತ್ವ ಅದು ಭಾವ ಪದಾರ್ಥದ ಅಭಾವ ಪದಾರ್ಥ ಅಲ್ಲ. Therefore, we have to make the mind subtler and subtler. ಅದು ಸೂಕ್ಷ್ಮ ಆದಾಗ ಅದು ಗೊತ್ತಾಗ್ತದೆ. ಯಾರಿದೆ ಯಾಕಿಲ್ಲ? ಓದ್ರಿ ದೊಡ್ಡಲ್ಲ ಮತ್ತೆ ಚಾಲು ಆಗ್ತದೆ ಡಿಸ್ಟರ್ಬೆನ್ಸ್. ಪೇಜ್ ನಂಬರ್ 3 ಐತೆ, ಓದ್ರಿ. ದೊಡ್ಡಲ್ಲ ಓದ್ರಿ. So then it appears that it is void. It is positive bhava padartha, and therefore we have to make the mind subster and subster, ultimately grasping this our aim. Let we take months, let it take years, let it take janmas. Ultimately only by knowing this Brahman, Deyam Yat Prakashatvatvam, Yat Jnana Tatvamrutam Ashruti. Knowing this inconceivable Brahman or unconceivable Brahman is our ultimate goal, and therefore Krishna struggles to describe, and he should also struggle to understand. He will also struggle to explain. ಈ ಒಂದು ವಿಷಯವನ್ನ, ಸೂಕ್ಷ್ಮವಾದಂಥ ತತ್ವವನ್ನ ಎಲ್ಲ ಯಾವುದೇ ಇಂದ್ರಿಯಗಳಿಗೆ ಗ್ರಾಹ್ಯವಾಗ್ತಕ್ಕ ಐತಿ. ಆದ್ರೆ ಶರೀರ ಬಂದಾಗ ಉಪಾಧಿಯಿಂದ ಅದು ಅರಿವಿಗೆ ಬರ್ತದೆ. ದ ಸರ್ವೈವಿಂಗ್ ಕಾನ್ಶಿಯಸ್ ಇಸ್ ನಾಟ್ ಅಸೆಸಬಲ್ ಟು ಅಸ್. ಆದ್ರೆ ನಮ್ಮಲ್ಲಿ ಸರ್ವೈವಿಂಗ್, ನಾವು ಜೀವಿತ ಇರುವಾಗ ಅದ್ರದ್ದು ಅನುಭವ ಮಾಡಕ್ ಬರ್ತದ. ಆದ್ರೆ ವಿಚಾರದ ಮೂಲಕ ಅದನ್ನ ತಿಳ್ಕೋಬಹುದು. ಏನ್ ನೋಡ್ರಿ ಅರ್ಥ? ಹೇಳ್ರಿ. ಸರ್ವೈವಿಂಗ್ ಕಾನ್ಶಿಯಸ್ ಇಸ್ ನಾಟ್ ಅಸೆಸಬಲ್ ಟು ಅಸ್. ಎಕ್ಸೆಸಿಬಲ್ ಅಂದ್ರೆ ಸರ್ವೈವಿಂಗ್ ಕಾನ್ಶಿಯಸ್ನೆಸ್ ಇಸ್ ನಾಟ್ ಅಕ್ಸೆಸಿಬಲ್ ಟು ಅಸ್ ಅಂದ್ರೆ ಯಾವ ನಮ್ಮದು ಆತ್ಮಸ್ವರೂಪ ಐತಿ ಅದನ್ನ ನಮಗೆ ಯಾವ ಇಂದ್ರಿಯದಿಂದ ಗುರ್ತ ಹತ್ಲಿಕ್ಕೆ ಬರುದಿಲ್ಲ, ಗುರ್ತು ಮಾಡ್ಕೊಳಕ್ ಬರುದಿಲ್ಲ.
ವೇದ ಪ್ರಮಾಣ ಬೇರೆ ಯಾವ ಇಂದ್ರಿಯದಿಂದಲೂ ಅದು ಗೋಚರ ಇಲ್ಲ ಅಂದಂಗ. ಕರೆಕ್ಟ್. ನಾಟ್ ಬಿಕಾಸ್ ಇಟ್ ಇಸ್ ಆಬ್ಸೆಂಟ್, ಅದು ಇಲ್ಲಂತಲ್ಲ. ಯಾಕಂದ್ರೆ ಅದು ಇಲ್ಲಂತಲ್ಲ, ಐತಿ. ಯಾವ ಇಂದ್ರಿಯಗಳಿಂದ ಗ್ರಾಹ್ಯ ಆಗುದಿಲ್ಲ ಅಂದ್ರೆ ಇಲ್ಲಂತಲ್ಲ, ಐತಿ. ಬಟ್ ಬಿಕಾಸ್ ದೇರ್ ಇಸ್ ಅ ನೋ ಮೀಡಿಯಂ ಫಾರ್ ಇಟ್ಸ್ ಮ್ಯಾನಿಫೆಸ್ಟೇಷನ್. ಅದು ಪ್ರಕಟ ಆಗ್ಬೇಕಾಗಿತ್ತು ಅಂದ್ರೆ ಮೀಡಿಯಂ ಬೇಕಲ್ಲ. ಅದು ಪ್ರಕಟ ಆಗ್ಲಿಲ್ಲ ಅಂದ್ರೆ ಇಲ್ಲೇನು ಮಾಧ್ಯಮ ಬೇಕು, ಉಪಾಧಿ. ಉಪಾಧಿ ಅಥವಾ ಮಾಧ್ಯಮ ಬೇಕೇ ಬೇಕು. ಅದು ಇಲ್ಲಂತಲ್ಲ, ಮಾಧ್ಯಮ ಇದ್ರೆ ಪ್ರಕಟ ಆಗ್ತದೆ ಇಷ್ಟ. ದೇರ್ ಇಸ್ ನೋ ಮೀಡಿಯಂ ಫಾರ್ ಇಟ್ ಮ್ಯಾನಿಫೆಸ್ಟೇಷನ್. ಅದು ಪ್ರಕಟ ಆಗ್ಬೇಕಾಗಿತ್ತು ಅಂದ್ರೆ ಮೀಡಿಯಂ ಬೇಕಾ. ಅಂಡ್ ದಟ್ ಕಾನ್ಶಿಯಸ್ನೆಸ್ ಎಕ್ಸಿಸ್ಟೆನ್ಸ್ ಇರುವುದ ಇರುವಿಕೆಗೆ ಕಾರಣದ, ಅರಿವಿಗೆ ಕಾರಣದ. Brahma and Krishna describes the consciousness by special word used in the Upanishad. ಇಲ್ಲಿ ಬ್ರಹ್ಮ and Krishna describes. ಬ್ರಹ್ಮ ಮತ್ತು ಕೃಷ್ಣ ಏನು ವರ್ಣನೆ ಹೇಳ್ತಾರೆ? ಕಾನ್ಶಿಯಸ್ ಬೈ ಸ್ಪೆಷಲ್ ವರ್ಡ್, ಒಂದು ವಿಶೇಷವಾದಂತ ಶಬ್ದದಿಂದ. ಅಲ್ಲಂದ್ರೆ ಹಂಗಲ್ಲದು, ಹಿಂಗ್ ಹೋದ್ರಿ. ಎಕ್ಸಿಸ್ಟೆನ್ಸ್ ಬ್ರಹ್ಮ, ಇರುವ ತತ್ವನ ಅರಿವಲ್ಲ. ಎಕ್ಸಿಸ್ಟೆನ್ಸ್ ಬ್ರಹ್ಮ ಅಲ್ಲಿರ್ಬೇಕು. ಅಂಡ್ ಕೃಷ್ಣ ದ ಕಾನ್ಶಿಯಸ್ನೆಸ್ ಬೈ ದ ಸ್ಪೆಷಲ್ ವರ್ಡ್. ಇಲ್ಲಿ ಭಗವದ್ಗೀತೆ ಒಳಗೆ ಕೃಷ್ಣ ಆ ಅರಿವಿಗೆ ವಿಶೇಷ ಶಬ್ದವನ್ನ ಬಳಸ್ತಾ ಇದ್ದಾನ. ಅದು ಯಾವ ವಿಶೇಷ ಶಬ್ದ? ಅದು ಇನ್ನು ಉಪನಿಷತ್ ಅದು ಏನಂತಾರೆ? ಜ್ಯೋತಿಷಾಮಪಿ ಜ್ಯೋತಿ, ಅದ ವಿಶೇಷ ಶಬ್ದ. ಯಾವುದು ಜ್ಯೋತಿ ಆಗಿದೆಯೋ ಅದು ಆತ್ಮಜ್ಯೋತಿ. ಪರಂಜ್ಯೋತಿ, ಆತ್ಮಜ್ಯೋತಿ, ಅದು ವಿಶೇಷ ಶಬ್ದ. ಕೃಷ್ಣ ಭಗವಂತ ಉಪಯೋಗ ಮಾಡಿದಂತ ವಿಶೇಷ ಶಬ್ದ, ಸ್ಪೆಷಲ್ ವರ್ಣದ. ಜ್ಯೋತಿಷ್ಯಾಮಪಿ ಜ್ಯೋತಿ. ಕೃಷ್ಣ ಬಾರೋಸ್ ದ ಉಪನಿಷದಿಕ್ ಎಕ್ಸ್ಪ್ರೆಷನ್ಸ್ ಥ್ರೂಔಟ್. ಈ ಎಕ್ಸ್ಪ್ರೆಷನ್ಗಳನ್ನ, ವೇದಿಕ ಶಬ್ದಗಳನ್ನ ಎಲ್ಲ ಕಡೆ ಕೃಷ್ಣ ಪರಮಾತ್ಮ ಉಪಯೋಗ ಮಾಡಿಕೊಂತ ಬಂದಾನೆ. ಬಿಕಾಸ್ whenever the topic of Brahman comes, one has to run to the Upanishad. ಯಾವಾಗ ಬ್ರಹ್ಮ ವಿಷಯಕವಾಗಿ ಬರ್ತದ ವಿಷಯ, ಆವಾಗ ನಾವು ಉಪನಿಷತ್ತನ್ನೇ ಅವಲಂಬಿಸಬೇಕು, ಶ್ರುತಿ ಪ್ರಮಾಣವನ್ನು ತಗೋಬೇಕು. ಎವ್ರಿಬಡಿ ಹ್ಯಾಸ್ ಟು ಕಮ್ ಟು ದ್ಯಾಟ್. ಪ್ರತಿಯೊಬ್ಬರು ನಿರ್ವಾಹ ಇಲ್ಲ, ಬರಬೇಕಾಗ್ತದ. ಎಲ್ಲಿ ಮತ್ತೊಂದು ಪ್ರಮಾಣ ಇಲ್ಲವೇ ಇಲ್ಲ, ಶ್ರುತಿಗೆ ಮೊರೆ ಹೋಗ್ಬೇಕು ನಾವು. ಅಂಡ್ ದ ಮುಂಡಕೋಪನಿಷತ್ ದೇರ್ ಈಸ್ ಎಕ್ಸ್ಪ್ರೆಷನ್. ಮುಂಡಕೋಪನಿಷತ್ತಲ್ಲಿ ಆ ಎಕ್ಸ್ಪ್ರೆಷನ್ ಹೇಳಿದ್ದಾರೆ. ಉಪನಿಷತ್ತಕ್ಕೆ ಬಂದೀವಿ ನಾವೀಗ, ಮೊರೆ ಹೋಗ್ಬೇಕಾಗ್ತೈತಿ. ಹಿರಣ್ಮಯ ಪರೇ ಕೋಶೇ ಗುರುಜಂ ಬ್ರಹ್ಮ ನಿಶ್ಚಿತಂ ನಿಷ್ಕಲ್ಮಸಂ. ಅಲ್ರಿ, ಕಣ್ಣಿ ಕಾಣಂಗಿಲ್ಲ, ಬಹಳ ಸೂಕ್ಷ್ಮದ ಅಕ್ಷರ ಇವು. ಹೌದು. ನಿಷ್ಕಲ್ಮಂ. ಮುಂಡಕ 2ನೇ ಅಧ್ಯಾಯ 9ನೇ ಶ್ಲೋಕ ಅಂತ ಹೇಳ್ಬಿಟ್ರೆ ನೋಡ್ಕೊತ. ನೋಡ್ರಿ, 2ನೇ ಅಧ್ಯಾಯದ 1ನೇ ಅಧ್ಯಾಯ 2ನೇ ಅಧ್ಯಾಯದ 9ನೇ ಶ್ಲೋಕ ನೋಡ್ರಿ ಎಲ್ಲರೂ. ಮುಂಡಕ ಜನ ನೋಡೇ ಬಿಡ್ಲಿ ನೋಡ್ತಾರ ತಗೋರಿ. ಎಲ್ಲರ ಕಡೆ ಇರ್ಬೇಕಲ್ಲ ಮುಂಡಕ. ಹಾಗೆ ಆಗೈತಿ ಫಸ್ಟ್ ಆಗೈತಿ, ಎಲ್ಲ ಆಗೈತಿ. Then comes the ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ ಯಮಗ್ನ ತಕೇಯ. ಏನ್ ನೋಡ್ರಿ, ಅದು ನನ್ ಕಣ್ಣಿ ಕಾಣುವ. ಚಂದ್ರ ತಾರಕಂ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ ತ್ವಮೇವ ಮಾತಂ ಸರ್ವಂ ತ್ವಮೇವ ಮಾತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಮುಂಡಕೋಪನಿಷತ್ನಾಗ ಬರ್ತೈತಿ ಇದು. ಎರಡೂ ಇವು ಮುಂಡಕೋಪನಿಷತ್ತು ಆದವಲ್ಲ, ಎರಡು ಶ್ಲೋಕ. ಇದು 2ನೇದ್ರಲ್ಲಿ ಇದು 10ನೇದ್ದು, ಅದು ಮ್ಯಾಲಿಂದು 9, ಎರಡೂ 1ರಿಂದ ಅದಾವ. ಅವೆರಡು ನೋಡಿ ಮುಂಡಕೋಪನಿಷತ್ ಒಳಗ. ಯಾವುದು ಇಲ್ಲದೆ ಇರೋದ್ರಿಂದ ಈ ಸೂರ್ಯ ಆಗಲಿ, ಚಂದ್ರ ಆಗಲಿ, ಅಗ್ನಿ ಆಗಲಿ, ಇವು ತಮ್ಮ ಅಸ್ತಿತ್ವವನ್ನು ಹೊಂದುವುದಿಲ್ಲವೋ, ಪ್ರಕಾಶಿಸುವುದಿಲ್ಲವೋ. ಆ ಒಂದು ಯಾವುದು ಜ್ಯೋತಿ ಏನದಲ್ಲ, ಅದ ಜ್ಯೋತಿಷ್ಯಾಮಪಿ ಪರಂಜ್ಯೋತಿ, ಅದೇ ನಮ್ಮ ಆತ್ಮಸ್ವರೂಪದ ಅಂತ ಹೇಳ್ತಾರೆ. ತಸ್ಯ ಭಾಷಾ
ಸರ್ವಮಿದಂ ವಿಭಾತಿ. A mantra which is used in all temples when the Deeparadhana is done. ದೀಪಾರಾಧನಾ ಮಾಡುವ ವೇಳೆಯಲ್ಲಿ ಪೂಜಾ ಸಮಯದಲ್ಲಿ ಈ ಮಂತ್ರವನ್ನು ವಿಶೇಷವಾಗಿ ಉಪಯೋಗ ಮಾಡ್ತಾರೆ. ತತ್ ಸೂರ್ಯೋಭಾತಿ ನ ಚಂದ್ರ ತಾರಕಂ ನಿಮ ವಿದ್ಯುತ್ತು ಅಂತೇಳಿ. ಯಾವ ಚಂದ್ರ ಸೂರ್ಯ ಚಂದ್ರಗಳು ಬೆಳಗಲಾರೋ, ವಿದ್ಯುತ್ತಾದಿಗಳು ಬೆಳಗಲಾರೋ, ಲೌಕಿಕ ಯಾವ ಬೆಳಕು ಅಲ್ಲಿ ಬೆಳಗಲಾರದು. ಆದ್ರೆ ಯಾವುದರಿಂದ ಇವೆಲ್ಲವೂ ಬೆಳಗಬಿಡ್ತಾವೋ ಅಂತ ಜ್ಯೋತಿ ಸ್ವರೂಪನೇ ಇದೆಯಾ, ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮ ಜ್ಯೋತಿನೇ ಇದೆಯಾ ಅಂತ ಹೇಳ್ತಾರೆ. ಈ ಮಂತ್ರ which is used in all the temples, ಎಲ್ಲಾ ಗುಡಿಗುಂಡಾರಗಳಲ್ಲಿ ಮಂತ್ರವಾದ್ಯದಲ್ಲಿ ಇವನು ಹೇಳ್ಕೊಂತ ಹೋಗ್ತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಜ್ಯೋತಿಷ್ಯಾಮಪಿ ಜ್ಯೋತಿ ಅಂದ್ರೆ ಜ್ಯೋತಿಷ್ಯಾಮಪಿ ಜ್ಯೋತಿ ಅದರ ಅರ್ಥ ಏನು? ಜ್ಯೋತಿ ಮೀನ್ಸ್ ಲೈಟ್. ಜ್ಯೋತಿ ಅಂದ್ರೆ ಏನು? ಬೆಳಕು. ಇಲ್ಲಿ ಬೆಳಕು ಅಂದ್ರೆ ಏನು? ಅರು ಅಂತ ಅರ್ಥ ತಗೋಬೇಕು. ಅಂಡ್ ಜ್ಯೋತಿಷ್ಯಾಮಪಿ ಜ್ಯೋತಿಷ್ಯಂ ಜ್ಯೋತಿ ಮೀನ್ಸ್ ದ ಲೈಟ್ ಆಫ್ ದ ಲೈಟ್ಸ್. ಬೆಳಕಿನ ಬೆಳಕು. ಜ್ಯೋತಿರ್ಜ್ಯೋತಿ ಬೆಳಕಿನ ಬೆಳಕು. ಯಾವುದು? ಆತ್ಮಜ್ಯೋತಿ. ಅದು ಲೈಕ್ ದ ಕೇನೋಪನಿಷತ್ ದ ಐಸ್ ಆಫ್ ದ ಐ. ಮತ್ತೆ ಇನ್ನೊಂದು ಉಪನಿಷತ್ತಲ್ಲಿ ಹೇಳ್ತಾರ ಕಣ್ಣಿನ ಕಣ್ಣು, ಕಿವಿಯ ಕಿವಿ, ಇಯರ್ ಆಫ್ ದ ಇಯರ್, ದ ಮೈಂಡ್ ಆಫ್ ದ ಮೈಂಡ್. ಮನುಷ್ಯನ ಮನಸ್ಸು, ಕಿವಿಯ ಕಿವಿ, ಕಣ್ಣಿನ ಕಣ್ಣು. ಲೈಕ್ ದಟ್ ಲೈಟ್ ಆಫ್ ಆಲ್ ಲೈಟ್ಸ್. ಎಲ್ಲಾ ಬೆಳಕುಗಳ ಬೆಳಕು ಅದೇ ಪರಂಜ್ಯೋತಿ. ಎಲ್ಲವನ್ನು ಬೆಳಗಲಿಕ್ಕೆ ಕಾರಣೀಭೂತವಾದಂಥ ಮೂಲವಾದಂಥ ಜ್ಯೋತಿ ಅದು ಸ್ವಯಂ ಜ್ಯೋತಿ. ಇನ್ನೋದ್ರಿಂದ ಬೆಳಕಲಾರದೆ ಸ್ವತಃ ಬೆಳಗತಕ್ಕಂಥದ್ದು. ಇನ್ನು ಸೂರ್ಯ ಇವೆಲ್ಲ ಚಂದ್ರಾದಿಗಳಿರೋದವ ಅದರ ಶಕ್ತಿಯನ್ನ ಪಡ್ಕೊಂಡು ಇವೆಲ್ಲ ಬೆಳಗ್ತಾವ. ಅದು ಸತ್ತ ಇರಲಿಲ್ಲ ನೀವು ಬೆಳಗಲಿಕ್ಕೆ ಶಕ್ತಿ ಇಲ್ಲ, ಬೆಳಗಲಿಕ್ಕೆ ಆಗುವುದಿಲ್ಲ. ಇವು ಜಡ ಅದಾವ. ಅದರ ಒಂದು ಸತ್ಯ ಪಡ್ಕೊಂಡು ಇವೆಲ್ಲ ಬೆಳಗ್ತಾವ ಅಂತ ಅರ್ಥ. ಅದಕ್ಕೆ ಇದು ಕಣ್ಣಿನ ಕಣ್ಣು, ಕಿವಿಯ ಕಿವಿ ಅಂತ ಹೇಳ್ಕೊತ ಹೋಗ್ಯಾರ. ಇನ್ನು ವೇದಾಂತ the word light is used in a technical sense. I have told you before. I would like to remind you in a Vedantic light means the whole present things are known or recognized. ನಮ್ಮ ವೇದಾಂತದಲ್ಲಿ ಇಲ್ಲಿ ಬೆಳಕು ಅಂದಾಗ ಏನ್ ತಗೋಬೇಕು? ಟೆಕ್ನಿಕಲ್ ಇದು ವರ್ಡ್ ಬೆಳಕು. ಐ ಹ್ಯಾವ್ ಟೋಲ್ಡ್ ಯು ಬಿಫೋರ್. ನಿಮಗೆ ನೆನಪು ಮಾಡಿ ಕೊಡ್ತೀನಿ ನಾನು. ವೇದಾಂತ ಲೈಟ್ ಇಲ್ಲಿ ಹೊರಗಿನ ಲೌಕಿಕ ಬೆಳಕಲ್ಲ. ವೇದಾಂತದ ಬೆಳಕು ಅಂದ್ರೆ ಅರುರೂಪ. ಅದ ದಟ್ ಈ ನೋಸ್ ಪ್ರೆಸೆನ್ಸ್. ಯಾವುದರ ಒಂದು ಅಸ್ತಿತ್ವವನ್ನು ಪಡ್ಕೊಂಡು ಇವೆಲ್ಲ ಬೆಳಗ್ತಾವೋ, ಯಾವುದರ ಒಂದು ಸನ್ನಿಧಿಯಿಂದ ಇವೆಲ್ಲವೂ ತಮ್ಮ ಸ್ವರೂಪವನ್ನ ಪಡ್ಕೋತಾವೋ ಅದು ನಿಜವಾದ ಬೆಳಕು. ಆ ಬೆಳಕಿಗೆ ನಾವು ಕರೆದೇವಿ ಇಲ್ಲಿ ಲೌಕಿಕ ಅರ್ಥದಲ್ಲ, ವೇದಾಂತಿಕ ಶಬ್ದದ. ನೋನ್ ಆರ್ ರಿಕಗ್ನೈಸ್ಡ್. ಈ ಪ್ರಕಾರ ಅದನ್ನು ತಿಳ್ಕೊಳ್ಳುವಂಥದ್ದು. ಲೈಟ್ ಈಸ್ ಡಿಫೈನ್ಡ್ ಆಸ್ ದಟ್ ಇನ್ ಹೂಸ್ ಪ್ರೆಸೆನ್ಸ್ ಥಿಂಗ್ಸ್ ಆರ್ ನೋನ್. ಇಲ್ಲಿ ಲೈಟ್ ಅಂದಾಗ, ಜ್ಯೋತಿ ಅಂದಾಗ ಯಾರ ಒಂದು ಪ್ರಜನಸದಲ್ಲಿ ಸನ್ನಿಧಿಯಲ್ಲಿ ಉಳಿದ ಎಲ್ಲಾ ಜಗದಾದಿಗಳು ಸೂರ್ಯ ಚಂದ್ರಾದಿಗಳು ಬೆಳಗಲು ಪಡುವವು ಆ ಜ್ಯೋತಿಗೆ ನಾವು ಜ್ಯೋತಿ ಅಂದೇವಿ. ಅಂಡ್ ಫ್ರಮ್ ದ್ಯಾಟ್ ಸ್ಟ್ಯಾಂಡ್ ಪಾಯಿಂಟ್ ಆಲ್ ದ luminaries in the sky are called light. ಆ ಒಂದು ಅಸ್ತಿತ್ವದ ಮೇಲೆ ಈ ಎಲ್ಲ ಸೂರ್ಯ ಚಂದ್ರಾದಿಗಳು ನಕ್ಷತ್ರಾದಿಗಳು ಅವುಗಳಿಗೆ ನಾವು ಬೆಳಕಂತ ಕರೆದೇವಿ. ಅದು ಸಾಪೇಕ್ಷಿಕದ ನಿಜವಾದದ್ದಲ್ಲ. ನಿಜವಾದ ಬೆಳಕು ಯಾವುದು? ಆ ಯಾವ ಸ್ವಯಂ ಪ್ರಕಾಶವಾದ ಅನುರೂಪ ಪ್ರಕಾಶ ಅಂತ ತಿಳ್ಕೋಬೇಕು. ಯಾವುದರ ಸನ್ನಿಧಿಯೊಳಗೆ ಇವೆಲ್ಲ ಬೆಳಗನ್ನು ಕೊಡ್ತಾವ ಆ ಬೆಳಕು, ಅದನ್ನ ತಿಳ್ಕೋಬೇಕು. ಅಂಡ್ ಫ್ರಮ್ ದ್ಯಾಟ್ ಸ್ಟ್ಯಾಂಡ್ ಪಾಯಿಂಟ್ ಸೂರ್ಯ ಚಂದ್ರ ನಕ್ಷತ್ರ ವಿದ್ಯುತ್, ಸೂರ್ಯ ಮೀನ್ಸ್ ದ ಸನ್, ಇವೆಲ್ಲ ಬೆಳಗಲ್ಪಡ್ತಾವಲ್ಲ ಅದಕ್ಕೆ ಹೇಳ್ತಾರೆ. ಸೂರ್ಯ ಅಂದ್ರೆ ಇದು ದ ಸನ್, ಮೂನ್ ದ ಸ್ಟಾರ್ಸ್ ಆಸ್ ವೆಲ್ ಆಸ್ ದ ಲೈಟ್ನಿಂಗ್. ಇವೆಲ್ಲ ಬಂದು ಸೂರ್ಯ ಚಂದ್ರ ನಕ್ಷತ್ರಗಳು ಮತ್ತು ಲೈಟ್. ಇಲ್ಲಿ ನಾವು ಲೌಕಿಕವಾಗಿ ಅದಾವಲ್ಲ ಇವು ಆಲ್ ಆಫ್ ದೇಮ್ ಆರ್ ಕಾಲ್ಡ್ ಲೈಟ್ಸ್ ಬಿಕಾಸ್ ಇನ್ ದೇರ್ ಪ್ರೆಸೆನ್ಸ್ ವಿ ಆರ್ ಏಬಲ್ ಟು ನೋ ಥಿಂಗ್ಸ್. ಅವುಗಳು ಲೈಟ್ ಅಂತೇವಿ. ಯಾಕಂತೇವಿ? ಸಾಪೇಕ್ಷಕವಾಗಿ ಅವು ಆ ಯಾವ ಸತ್ಯನ ಪಡ್ಕೊಂಡು ನಿಜವಾದ ಜ್ಯೋತಿ ಏನದಲ್ಲ ಬ್ರಹ್ಮ ಜ್ಯೋತಿ, ಆ ಜ್ಯೋತಿಯ ಸನ್ನಿಧಿಯನ್ನು ಪಡ್ಕೊಂಡು ಅಸ್ತಿತ್ವವನ್ನು ಪಡ್ಕೊಂಡು ಇರುವಿಕೆಯನ್ನು ಪಡ್ಕೊಂಡು ಇವೆಲ್ಲ ಬೆಳಗ್ತಾವ. ಆದ್ರೆ ಇವುಗಳಿಗೆ ನಾವು ಬೆಳಕು ಅಂತ ಕರೆದೇವಿ. ಡ್ಯೂರಿಂಗ್ ದ ಡೇ ಟೈಮ್ ಬಿಕಾಸ್ ಆಫ್ ದ ಸನ್ ಲೈಟ್ ಈಸ್ ಅಲೋ. ಈ ಒಂದು ಹಗಲು ಹೊತ್ತಿನಲ್ಲಿ ಸೂರ್ಯ ಬೆಳಗ್ತಾನಲ್ಲ,
ಅದಕ್ಕ ನಾವು ನಿಜವಾದ ಬೆಳಕಂತ ಕರೆದೀವಿ. ಹಾಗೇನಿಲ್ಲ. ಸೂರ್ಯ ಚಂದ್ರಾದಿಗಳು ಸೂರ್ಯನ ಬೆಳಕನ್ನು ಪಡ್ಕೊಂಡು ಹೆಂಗ್ ಚಂದ್ರ ಬೆಳಗ್ತದೋ ಹಂಗ ಇವೆಲ್ಲಾ ಬೆಳಕುಗಳು ಏನದಾವ, ಮೂರು ಆಕಾರಗಳು ಬ್ರಹ್ಮನ ಸನ್ನಿಧಿಯನ್ನ ಪಡ್ಕೊಂಡು ಅಸ್ತಿತ್ವವನ್ನು ಪಡ್ಕೊಂಡು ಬೆಳಗ್ತಾವ ಅಂತ ತಿಳ್ಕೊಡ್ರಿ. ಐ ಆಮ್ ಏಬಲ್ ಟು ನೋ that. I am able to know what is in front of me. In the night, I recognize things with the moonlight. ನಾನು ನನ್ನ ಎದುರಿಗೆ ಏನದ ಅದು ನೋಡ್ರಿ. ಇನ್ ದ ನೈಟ್ ಐ ರಿಕಗ್ನೈಸ್ ಥಿಂಗ್ಸ್ ವಿತ್ ಎ ಮೂನ್ ಲೈಟ್. ನಾನು ಬೆಳದಿಂಗಳ ಬೆಳಕಿನಿಂದ ಎದುರಿಗಿದ್ದು ತಿಳಿತೇನೆ. ಅಂಡ್ ಇಫ್ ಇಟ್ ಈಸ್ ರಾತ್ರಿಯಲ್ಲಿ ಹೇಳ್ತಾರ ಅವ್ರು, ರಾತ್ರಿಯಲ್ಲಿ ಬೆಳದಿಂಗಳಿತ್ತಂದ್ರೆ ಆ ಬೆಳದಿಂಗಳ ಸಹಾಯದಿಂದ ಉಳಿದ ವಸ್ತುಗಳು ಕಾಣಲ್ಪಡ್ತಾವ. ಅಂಡ್ ಇಫ್ ಅಮಾವಾಸ್ಯ ಎಲ್ಲಿಗೆ ಹೋಗ್ತದ, able to know things during the daytime because of the sunlight alone. I am able to know what is in front of me. ಸೂರ್ಯನ ಬೆಳಕಿನಲ್ಲಿ ಹಗಲಿನ ಗೊತ್ತಾಗ್ತದೆ ನನ್ನ ಎದುರು ಏನದಾವ ಗೊತ್ತಾಗ್ತದೆ. ಇನ್ ದ ನೈಟ್ ಐ ರಿಕಗ್ನೈಸ್ ಥಿಂಗ್ಸ್ ವಿತ್ ದಿ ಮೂನ್ ಲೈಟ್. ಬೆಳದಿಂಗಳ ಬೆಳಕಿನೊಳಗೆ ಕೂಡ ಇತ್ತಂತಂದ್ರೆ ಆವಾಗ ರಾತ್ರಿಯಲ್ಲಿ ಕೂಡ ನಾವು ವಸ್ತುಗಳನ್ನು ಕಾಣ್ತೀನಿ. ಅಂಡ್ ಇಫ್ ಇಟ್ಸ್ ಅಮಾವಾಸ್ಯ ನೈಟ್, ಪೂರ ಅಮಾವಾಸ್ಯ ಇತ್ತಂದ್ರ ಬೆಳದಿಂಗಳಾಯ್ತು ಡೇ ಟೈಮ್ ಆಯ್ತು ಬಿಡು, ಪೂರ್ಣ ಅಮಾವಾಸ್ಯ ಕತ್ಲಿದ್ದ ಹೆಂಗ್ ಮಾಡ್ತೀರಿ? And if it is ಅಮಾವಾಸ್ಯ night, then I have to use a fire to know things. ಪೂರ್ಣ ಕತ್ತಲಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಫೈರ್, ಅಗ್ನಿಯನ್ನ ಹೊತ್ತಿಸಿ ನಾವು ಅದನ್ನ ಮೇಣಬೈತೋ ದೀಪೋ ಏನೋ ಹಿಂಗೆಲ್ಲ ಹೊತ್ತಿಸಿ ನಾವು ಬೆಳಕನ್ನು ಮಾಡ್ಕೊತೀವಿ. ದಸ್ ಸೂರ್ಯ ಚಂದ್ರ ನಕ್ಷತ್ರ ದೆನ್ ಅಗ್ನಿ ಅಂಡ್ ವಿದ್ಯುತ್. ಎಷ್ಟು ಡೀಟೇಲ್ ಹೇಳ್ತಾರಪ್ಪ ಅವ್ರು ನೋಡಿ. ಇವೆಲ್ಲವೂ ನಕ್ಷತ್ರ ಆಗಲಿ, ಅಗ್ನಿ ಆಗಲಿ, ವಿದ್ಯುತ್ ಆಗಲಿ. ವಿದ್ಯುತ್ ಮೀನಿಂಗ್ ಏನು? ಅದು ಲೈಟ್ನಿಂಗ್, ಅದು ಕರೆಂಟ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಅದು ಏನದ ಅಂದ್ರೆ ಅದು ಕೂಡ ಬೆಳಕಂತ ಉತ್ಪನ್ನ ಆಗ್ತದಲ್ಲ, ವಿದ್ಯುತ್. ಅದು ಈವನ್ ಎಲೆಕ್ಟ್ರಿಸಿಟಿ ಕಮ್ಸ್ ಅಂಡರ್ ವಿದ್ಯುತ್. ಆ ಎಲೆಕ್ಟ್ರಿಸಿಟಿ ಅಂದ್ರೆ ಏನು? ಕರೆಂಟ್, ಅದು ವಿದ್ಯುತ್, ಅದು ಬೆಳಕೆ. ಎಲೆಕ್ಟ್ರಿಸಿಟಿ ಇಸ್ ಕಾಲ್ಡ್ ಸಂಸ್ಕೃತ್ ವಿದ್ಯುತ್ ಶಕ್ತಿ. ಸಂಸ್ಕೃತದಲ್ಲಿ ಏನಂತಾರ ಅದಕ್ಕೆ? ವಿದ್ಯುತ್ ಶಕ್ತಿ ಅಂತಾರ, ಎಲೆಕ್ಟ್ರಿಸಿಟಿ ಇಂಗ್ಲಿಷ್ ನಲ್ಲಿ. ಇನ್ ಮಲಯಾಳಂ ಆಲ್ಸೋ ಇಟ್ ಈಸ್ ವಿದ್ಯುತ್. ಮಲಯಾಳದೊಳಗೂ ಕೂಡ ವಿದ್ಯುತ್ ಅಂದ್ರೆ ಅಂತಾರೆ, ವಿದ್ಯುತ್ ಶಕ್ತಿ ಅಂತಾರೆ. ಆಲ್ ಆಫ್ ದೆಮ್ ಆರ್ ಕಾಲ್ಡ್ ಲೈಟ್ಸ್. ಇವೆಲ್ಲವೂ ಭಾಷೆಗಳು ಚೇಂಜ್ ಆದ್ರೂ ಕೂಡ ಬೆಳಕು ಅನ್ನುವಂತ ಒಂದು ಅರ್ಥ ಒಂದೇ ಇದೆ. ವೈ ಇನ್ ದೇರ್ ಪ್ರೆಸೆನ್ಸ್ ಥಿಂಗ್ಸ್ ಆರ್ ನೋನ್. ಯಾವುದೇ ಭಾಷೆಯಲ್ಲಿ ಯಾವುದೇ ವರ್ಡ್ ಯೂಸ್ ಮಾಡಿದ್ರು ಕೂಡ ಮುಖ್ಯವಾದಂತ ಬ್ರಹ್ಮ ಜ್ಯೋತಿಯ ಸಾನ್ನಿಧ್ಯದಿಂದ ಇವೆಲ್ಲ ಬೆಳಗಲ್ಪಡ್ತಾವ ಅಂತ ಹೇಳ್ಬೇಕಾಗಿತ್ತು. ಇನ್ ದೇರ್ ಪ್ರೆಸೆನ್ಸ್ ಥಿಂಗ್ಸ್ ಆರ್ ನೋನ್. ಆ ಬೆಳಕಿನ ಸನ್ನಿಧಿಯಲ್ಲಿ ಇವೆಲ್ಲ ತಿಳಿಯಲ್ಪಡ್ತಾವ. ಯಾವ ಇವೆಲ್ಲ ಹೇಳಿರಲ್ಲ, ಸೂರ್ಯ ಚಂದ್ರ ಅಗ್ನಿ ಕರೆಂಟ್ ಎಲ್ಲ. ಇಫ್ ದ ಕರೆಂಟ್ ಗೋಸ್ ನೌ ಯು ಆರ್ ಆಲ್ ದೇರ್, ವಾಟ್ ಐ ಕೆನಾಟ್ ನೋ ಯು. ಈ ಕರೆಂಟ್ ವಿದ್ಯುತ್ ಅದ, ಬಲ್ಬ್ಗಳು ಉರಿಯಾಕತ್ತಾವ, ನಾವೆಲ್ಲರೂ ಅದೇ ಕೂತೇವೆ ಇಲ್ಲೇ. ಏಕದಮ್ ಕರೆಂಟ್ ಹೋಯ್ತು, ನೀವು ಇದೀರಿ ನಾನು ಇದೀನಿ, ಆದ್ರೆ ಒಬ್ರಿಗೊಬ್ರು ಕಾಣ್ತೀವೇನು? ಐ ಕೆನಾಟ್ ನೋ ಯು. ನಾನ್ ನಿಮ್ಮನ್ನ ತಿಳಿದಿಲ್ಲ, ನಿಮ್ಮನ್ನ ನಾವು ತಿಳಿದಿಲ್ಲ. ಹೇಳ್ತಾರ ನೋಡ್ರಿ. ನಾವು ಎಕ್ಸ್ಟೆಂಡಿಂಗ್ ದಿಸ್ ಪ್ರಿನ್ಸಿಪಲ್, ಇದನ್ನ ನಾವು ಬೆಳೆಸ್ತಾ the Upanishad says that every sense organ can also be called light. ಇದಕ್ಕಿಂತ ಮುಂದೆ ಹೋಗಿ ತಿಳ್ಕೊತೀವಿ ಏನು? ಪ್ರತಿಯೊಂದು ಜ್ಞಾನೇಂದ್ರಿಯಗಳು ಕೂಡ ಅವು ಲೈಟನೇ. ಜ್ಞಾನವನ್ನು ಗ್ರಹಣ ಮಾಡ್ತಾವಲ್ಲ, ಅರಿವನ್ನು ಗ್ರಹಣ ಮಾಡ್ತಾವ. ಇಂಥ ವಸ್ತು ತಿಳಿಯಲ್ಪಡ್ತದಲ್ಲ, ತಿಳುವಳಿಕೆ ಏನದಲ್ಲ, ಅರಿವು ಏನದ, ಅದು ಬೆಳಕಲ್ಲೇನು. ವಸ್ತುಗಳ ಕಂಡ್ರೆ ಅಷ್ಟೇ ಬೆಳಕನದು, ಅದು ಲೌಕಿಕವಾಗಿ. ಆದ್ರೆ ಇಲ್ಲಿ ನಿಜವಾದ ಬೆಳಕು ಯಾವುದು? ನಮ್ಮ ಅರಿವು, ನಮ್ಮಲ್ಲಿ ಇರ್ತಕ್ಕಂಥ ತಿಳುವಳಿಕೆ. ಹೆಂಗ್ ಗೊತ್ತಾಗ್ತದ? ಎವ್ರಿ ಸೆನ್ಸ್ ಆರ್ಗನ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಲೈಟ್. ಪ್ರತಿಯೊಂದು ನಮ್ಮ ಜ್ಞಾನೇಂದ್ರಿಯಗಳದಾವಲ್ಲ, ಏನು ಹೊರಗಿನ ವಸ್ತುಗಳನ್ನ ಗ್ರಾಹ್ಯ ಮಾಡ್ತಾವೆ, ಅದು ಕೂಡ ಲೈಟೇ, ಅದು ಒಂದು ಅರುವನೆ. ಎವ್ರಿ ಸೆನ್ಸ್ ಆರ್ಗನ್ ಆಲ್ಸೋ ಕ್ಯಾನ್ ಬಿ ಕಾಲ್ಡ್ ಲೈಟ್ ಬಿಕಾಸ್ ಇನ್ ದ ಪ್ರೆಸೆನ್ಸ್ ಆಫ್ ಸೆನ್ಸ್ ಆರ್ಗನ್ಸ್ ಥಿಂಗ್ಸ್ ಆರ್ ನೋನ್. ಆ ಒಂದು ಆರ್ಗನ್ಸ್ ಅದಾವಲ್ಲ, ನಮ್ಮ ಜ್ಞಾನೇಂದ್ರಿಯಗಳು, ಅವುಗಳ ಒಂದು ಎದುರಿನಲ್ಲಿ ವಸ್ತುಗಳು ಕಾಣಲ್ಪಡ್ತಾವ. ಆಪ್ಷನ್ಸ್ ಆ ಜ್ಞಾನೇಂದ್ರಿಯಗಳೇನಾದ್ರೂ ಕಾಣ್ತಾವೇನೋ? ಇಲ್ಲಿ ಕಾಣೋದಿಲ್ಲ. ಬೆಳಕಿನಲ್ಲಿ ಅವಾಗ ಕಾಣಬಹುದು, ಆದ್ರೆ ಅರಿವಿಗೆ ಗೋಚರ ಆಗ್ಬೇಕಲ್ಲ, ಅರಿವು ಒಂದು ಬೇಕಲ್ಲ.
ಅರಿವಿನಿಂದ ಅವು ಗೋಚರಿಸಲ್ಪಡ್ತಾವ. ಈ ಒಂದು ಅರಿವು ಅದ, ಆ ಹೊರಗಿನ ಲೌಕಿಕ ಬೆಳಕಿರ್ಲಿ. ಈ ಅರಿವು ಇಲ್ಲದ್ರೆ ಅವೆಲ್ಲಿ ಕಾಣ್ತಾವ? ಈ ಅರಿವೇನು ಮುಖ್ಯದ, ಇದು ಒಂದು ಬೆಳಕ ಅಂತ ಕರೀರಿ. ಥಿಂಗ್ಸ್ ಆರ್ ನಾಟ್ ನೋನ್. ಇವು ಜೋರಿ ಕಡ್ತ ಈ ಅರಿವು ಇರಲಿಲ್ಲ ಅಂದ್ರೆ ಹೊರಗೆ ಬೆಳಕಿರ್ಲಿ ಇರದೇ ಇರಲಿ ಏನು ಗೊತ್ತಾಗುತ್ತಿಲ್ಲ. ಎ ಬ್ಲೈಂಡ್ ಮ್ಯಾನ್ ಕೆನಾಟ್ ಸಿ ಎನಿಥಿಂಗ್ ಈವನ್ ಇಫ್ ದ ಸನ್, ಮೂನ್ ಅಂಡ್ ಎಲೆಕ್ಟ್ರಿಸಿಟಿ ಎವ್ರಿಥಿಂಗ್ ಇಸ್ ದೇರ್. ಒಬ್ಬ ಕುರುಡ ಮನುಷ್ಯ ಅದಾನ, ಅವ್ನಿಗೆ ಏನು ಗೊತ್ತಾಗ್ತದ? ಸೂರ್ಯನ ಬೆಳಕಿದ್ರು ಅಷ್ಟ, ಚಂದ್ರನ ಬೆಳಕಿದ್ರು ಅಷ್ಟ, ಎಲೆಕ್ಟ್ರಿಸಿಟಿ ಏನೇ ಇರಲಿ, ಅವ್ನು ಕುರುಡ ಅದಾನಲ್ಲ. ಆ ಅರಿವಿಗೆ ಆ ಕುರುಡ ಇರೋದ್ರಿಂದ ಅವು ಯಾವ ಕಾಣೋದನ್ನ ಇಲ್ಲ, ಯಾವ ಹೊರಗಿನ ವಸ್ತುಗಳು. ಹೊರಗಿನ ಬೆಳಕಿರ್ಲಿ ಏನು, ಆ ಬೆಳಕು ಸೂರ್ಯ, ಚಂದ್ರ, ವಿದ್ಯುತ್ತು, ಆ ಬ್ಲೈಂಡ್ ಏನದಾನಲ್ಲ ಕುರುಡನಿಗೆ ಕಾಣ್ತಾವೇನು. ಸಿಮಿಲರ್ಲಿ ದರ್ಸ್ ಆರ್ ಕಾಲ್ಡ್ ಲೈಟ್. ಈ ಪ್ರಕಾರವಾಗಿ ಆ ಯಾವ ಕಿವಿಗಳು ಕೇಳುವಂಥದ್ದಲ್ಲ, ಇಂಥ ಸೌಂಡ್ ಅದ, ಕರ್ಕಶದ, ಮತ್ತೆ ಬಹಳ ಸುಶ್ರಾವದ, ಇವೆಲ್ಲ ಹೇಳ್ತದಲ್ಲ, ಇಂಪದ, ಇದು ಲೈಟೇ, ಇದು ಅರಿವ. ಅವು ಜ್ಞಾನೇಂದ್ರಿಯ ಇದಾವಲ್ಲ, ಇವು ಕೂಡ ಆ ಅರಿವು ಅನ್ನುವಂಥ ಬೆಳಕಿನ ಸಹಾಯದಿಂದ ತಿಳಿಯಲ್ಪಡ್ತವೆ. ಬಿಕಾಸ್ ಇನ್ ದ ಪ್ರೆಸೆನ್ಸ್ ಆಫ್ ದ ಅರ್ತ್ ದ ಸೌಂಡ್ ಈಸ್ ನೋ. ಕಿವಿಗಳದಾವ ಅಂತ ತಿಳ್ಕೊಂಡು ಶಬ್ದ ಕೇಳ್ತದ. ಇನ್ ದ ಅಬ್ಸೆನ್ಸ್ ಆಫ್ ಸೌಂಡ್ ಈಸ್ ನಾಟ್ ನೋನ್. ಸೌಂಡ್ ಇಲ್ಲ ಅಂದ್ರೆ ತಿಳಿಯುದಿಲ್ಲ. ಕಿವಿ ಐತೆ ಅಂತಂದ್ರೆ ಅಲ್ಲಿ ಸೌಂಡ್ ನಮ್ಗೆ ಗೊತ್ತಾಗ್ತದೆ. ಕಿವಿ ಇರ್ಲಿಲ್ಲ ಅಂದ್ರೆ ಸೌಂಡ್ ಹೇಳೋದಿಲ್ಲ. ಅದಕ್ಕೆ ಅದು ಅರಿವು ರೂಪ. ಕಿವಿ ಏನ್ ಮಾಡ್ತೈತಿ, ಆ ಒಳಗಿನ ಮನಸ್ಸು ಅರಿವು ರೂಪದಿಂದ ತಿಳ್ಕೊತೈತಿ. ಸಿಮಿಲರ್ಲಿ ನೋಸ್ ಈಸ್ ಅ ಲೈಟ್. ಮತ್ತೆ ಈ ಮೂಗು ಗಂಧವನ್ನ ಗ್ರಾಹ್ಯ ಮಾಡ್ತದ, ಅದು ಕೂಡ ಬೆಳಕೆ. ಇನ್ ದ ಪ್ರೆಸೆನ್ಸ್ ಆಫ್ ನೋಸ್ ಸ್ಮೆಲ್ಸ್ ಆರ್ ನೋನ್. ಆ ಮೂಗಿರೋದ್ರಿಂದಲೇ ಆ ವಾಸನೆಗಳು ಗ್ರಾಹ್ಯ ಆಗ್ತವೆ. ಇನ್ ದೇರ್ ಪ್ರೆಸೆನ್ಸ್ ದೇ ಆರ್ ನಾಟ್ ನೋನ್, ಇನ್ ದೇರ್ ಆಬ್ಸೆನ್ಸ್ ದೇ ಆರ್ ನಾಟ್ ನೋನ್. ಆ ಒಂದು ಗ್ರಾಹೇಂದ್ರಿಯ ಇರಲಿಲ್ಲ ಅಂದ್ರೆ ಆ ಒಂದು ವಾಸನೆ ಆಗೋದಿಲ್ಲ. ದಸ್ ಎವ್ರಿ ಪ್ರಮಾಣಂ, ಎವ್ರಿ ಇನ್ಸ್ಟ್ರೂಮೆಂಟ್ ಆಫ್ ನಾಲೆಜ್ ಇಸ್ ಎ ಲೈಟ್. ಹೀಗೆ ನಾವು ಪ್ರತಿಯೊಂದು ನಮ್ಮ ಅರಿವಿಗೆ ಗೋಚರ ಆಗ್ತಕ್ಕಂಥ ಯಾವ ಅದಾವಲ್ಲ, ಯಾವ ಜ್ಞಾನೇಂದ್ರಿಯಗಳಿಗೆ ಇರಲಿ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವೆಲ್ಲವೂ ಕೂಡ ಬೆಳಕೆ. ನಮ್ಗೆ ಜ್ಞಾನಕ್ಕೆ ವಿಷಯ ಆಗಿದಾವು. ಹೊರಗಿನ ಇರುವಂತ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ ಜ್ಞಾನಿಗಳಿಗೆ ಯಾವ ಈ ಎಲ್ಲ ವಿಷಯಗಳದಾವಲ್ಲ, ಇವು ನಮ್ಮ ಇಂದ್ರಿಯಗಳಿಗೆ ವಿಷಯ ಅದಾವು. ಯಾವ್ದರ ಆಧಾರದಿಂದ? ಅರಿವಿನ ಆಧಾರದಿಂದ. ಅರಿವೈತೆ ಅಂತ ತಿಳ್ಕೊಂಡು ಅವೆಲ್ಲ ಗ್ರಹ ಮಾಡ್ತಾವ. ಇಲ್ಲಂದ್ರೆ ಯಾವ ಜ್ಞಾನೇಂದ್ರಿಯಗಳಿಗೆ ಅಸ್ತಿತ್ವ ಬರುವುದಿಲ್ಲ. ಆದ್ದರಿಂದ ಅವಳಿಗೆ ಬೆಳಕ ಅಂತ ಕರೆದೇವು ನಾವು. ದಸ್ ಎವ್ರಿ ಪ್ರಮಾಣಂ, ಎವ್ರಿ ಇನ್ಸ್ಟ್ರೂಮೆಂಟ್ ಆಫ್ ನಾಲೆಜ್ ಇಸ್ ಎ ಲೈಟ್. ಎಲ್ಲ ಪ್ರಮಾಣಗಳು, ಜ್ಞಾನೇಂದ್ರಿಯಗಳು ಎಲ್ಲ ಏನದಾವ, ಆ ಇಂದ್ರಿಯಗಳ ಸಹಿತವಾಗಿ ಅರಿವು ಸಹಿತವಾದಂತಹ ಇಂದ್ರಿಯಗಳು ಎಲ್ಲ ಬೆಳಕಂತ ಕರೆಯಲ್ಪಡ್ತಾವ. ಈವನ್ ಲಾಜಿಕ್ ಈಸ್ ಎ ಫಾರ್ಮ್ ಆಫ್ ಲೈ, ಬಿಕಾಸ್ ಥ್ರೂ ರೀಸನಿಂಗ್ ಐ ಕಮ್ ಟು ನೋ ದ ಥಿಂಗ್ಸ್. ಕೆಲವೊಂದು ಗ್ರಾಹ್ಯ ಆಗಿದ್ರು ಕೂಡ ನಾವು ತರ್ಕಾದಿಗಳನ್ನ ಮಾಡಿ ತಿಳ್ಕೊಬಹುದು. ಅದು ಕೂಡ ನಮಗೇನಾಗ್ತದ, ಪ್ರಮಾಣ ಆಗ್ತದ. ತರ್ಕದಿಂದ, ಯಾವ ವೇದ ಪ್ರಮಾಣದ ಒಂದು ತರ್ಕದಿಂದ ನಾವು ಅದನ್ನ ಏನ್ ಮಾಡ್ತೀವಿ, ತಿಳ್ಕೊತೀವಿ. ಕೆಲವೊಂದು ಒಂದು ಪ್ರಮಾಣದಿಂದ ತಿಳ್ಕೊತೇವಲ್ಲ, ಅದು ಕೂಡ ನಮಗ ಬೆಳಕೆ ಅಂತ ಹೇಳ್ತಾರ. ಅವು ತರ್ಕದಿಂದ ತಿಳ್ಕೊಳಕ್ ಬರ್ತದೆ. ಬಗ್ಗೆ ನೋಡ್ತೇವಲ್ಲ, ಅದನ್ನ ನೋಡಿ ಬೆಂಕಿ ಐತೆ ಅಂತ ತಿಳ್ಕೊತೇವಲ್ಲ. ಆದ್ದರಿಂದ ಇದು ತರ್ಕದಿಂದಲೂ ಕೂಡ ನಮ್ಗೆ ಜ್ಞಾನ ಆಗ್ತದೆ. ಆದ್ರಿಂದ ಆ ತರ್ಕ ಕೂಡ ಒಂದು ದೃಷ್ಟಿಯಿಂದ ಲಾಜಿಕ್ ಅಂತಾರ ಅದಕ್ಕೆ, ಅದು ಕೂಡ ಬೆಳಕೆ. ಗ್ರಾಹಿಕ ಮಾಡಿಕೊಡ್ತದಲ್ಲ. ಪ್ರತ್ಯಕ್ಷ ಪ್ರಮಾಣದಿಂದ ಮುಂದೆ ಅನುಮಾನದಿಂದ, ಅನುಮಾನ ಪ್ರಮಾಣದಿಂದ ಅಲ್ಲಿ ಬೆಂಕಿ ಹೆಂಗ್ ಕಂಡು ಹಿಡಿತೇವಿ, ಯಾವುದು ಆ ಹೇತುವಿನಿಂದ ಸಾಧ್ಯವಾದಂತ ಬೆಂಕಿಯನ್ನು ಕಂಡು ಹಿಡಿತೇವಿ. ಆದ್ದರಿಂದ ಇದು ಕೂಡ ತರ್ಕನು ಕೂಡ ಒಂದು ಪ್ರಮಾಣ ಇರುವುದರಿಂದ ಅದು ಬೆಳಕೆ. ಐ ಕಮ್ ಟು ನೋ ಥಿಂಗ್ಸ್. ಈ ಪ್ರಕಾರವಾಗಿ ನಾವು ವಿಷಯಗಳ ಜ್ಞಾನ ಮಾಡ್ಕೋತೀವಲ್ಲ, ಇವೆಲ್ಲ ಅರಿವಿಗೆ ಕಾರಣವಾದ್ದರಿಂದ, ಅರಿವಿಗೆ ವಿಷಯವಾದ್ದರಿಂದ ಅಷ್ಟೂ ಬೆಳಕನ ಅಂತ ನಾವು ಕರಿತೀವಿ ಅಂತ ಇಲ್ಲಿವರೆಗೆ ವಿಷಯವನ್ನು ಮುಗಿಸ್ತಾ ಇದ್ರು. ಟೈಮ್ ಆಯ್ತು, 7 ನಿಮಿಷ ಆಯ್ತು. ಆದ್ದರಿಂದ ಇಲ್ಲಿವರೆಗೆ ನಾವೆಲ್ಲ ಅವಕಾಶ ಮಾಡಿಕೊಟ್ಟಂತ ಗುರುಗಳಿಗೆ, ಕೇಳಿದಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಒಂದು ತೊದಲು ನುಡಿಗಳಿಗೆ ವಿರಾಮ.